ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನವ್ಯಸ್ಖಲದ್ವಚನನಂದಿತ ಸರ್ವಲೋಕಃ ಸುವ್ಯಕ್ತ ಕುಂತಲತತಿ ಸುಭಗಾಗ್ರಗಣ್ಯಃ ದಿಗ್ವಸ್ತ್ರದರ್ಶಿತ ಕಟಿರ್ದಿನನಾಥ ದೀಪ್ತಿಃ ಹೃದ್ಗಃ ಸದಾಸ್ತು ಶಶಿಶುರಹೃದಯಂಗಮೋ ಮೇ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ಯತ್ಪೂರ್ವಂ ತ್ವಮಪೂರ್ವಸಿಂಧುಮತರಃ ಸದ್ವಂದ್ಯಮಧ್ವಾಚಲಾತ್ ಉದ್ಯಾತಃ ಶತಯೋಜನಂ ಪರಮದಃ ಶಂಸಂತಿ ಸಂತಃ ಕ್ಷಿತೌ. ಚಿತ್ರಂ ಚೈತ್ರಭವಚ್ಚರಿತ್ರಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ ಕೋಟಿಸಹಸ್ರಯೋಜನಮಪಿ ತ್ವಂ ರಾಜವದ್ರಾಜಸೇ. ಸ್ತೋತವ್ಯಕರ್ಮಾಣಮಿಲಾತಲೇऽಸ್ಮಿನ್ ಗಾತವ್ಯಮಾಹಾತ್ಮ್ಯಸುಪಾತ್ರಭೂತಂ ಲಾತವ್ಯರೂಪಂ ಗುರುವಾದಿರಾಜಂ ಧ್ಯಾತವ್ಯಮೂರ್ತಿಂ ಪ್ರಣತೋऽಸ್ಮಿ ಭಕ್ತ್ಯಾ. ಶ್ರೀವ್ಯಾಸಸೇವಾನಿರತಾನ್ ದ್ವಾದಶಾಬ್ದಮುಪೋಷಿತಾನ್ ವಿಶ್ವಪ್ರಿಯಗುರೋನ್ ವಂದೇ ವರಾಹಮುನಿಸೇವಿತಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೋಲವ್ಯಾಸ ಹಯಗ್ರೀವಪದಕಂಜಮಧುವ್ರತಂ ಶ್ರೀವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀ ಗುರುಭ್ಯೋ ನಮಃ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನೆರೆದ ಎಲ್ಲ ಭಗವದ್ಭಕ್ತರನ್ನು ಕೂಡ ವಂದಿಸುತ್ತಾ ರಾಮಾಯಣದ ಸರಣಿ ಪ್ರವಚನ ಮಾಲಿಕೆ ಎನ್ನುವಂತಹದ್ದು ನಡೀತಾ ಇದೆ. ರಾಮಾಯಣ ಎನ್ನುವಂತಹದ್ದು ಭಾರತದ ಒಂದು ಜೀವನದಿ. ರಾಮಾಯಣ ಮಹಾಭಾರತ ಎನ್ನುವಂತಹದ್ದು, ಅದರಲ್ಲಿ ಕಥೆ ಎನ್ನುವಂತಹದ್ದು ಅದು ಮುಖ್ಯ ಅಂಥೇಳಿ ಅಲ್ಲ, ಕಥೆನೂ ಕೂಡ ತುಂಬ ಮುಖ್ಯ. ಅದರ ಮಧ್ಯದಲ್ಲಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ಆ ಥರ ಕಥೆಯ ಮಧ್ಯದಲ್ಲಿ ಆ ಅಭಿಪ್ರಾಯ, ಆ ಹಾರ್ದ ಏನು ಎನ್ನುವಂತಹದ್ದನ್ನು ತಿಳಿದುಕೊಳ್ಳಬೇಕು. ಆವಾಗ ರಾಮಾಯಣದಿಂದಾಗಿ ಆಗುವಂತಹ ಪ್ರಯೋಜನ ತುಂಬ ದೊಡ್ಡದು. ರಾಮಾಯಣವನ್ನು ತುಂಬ ಜನ ವಿಮರ್ಶಕರು ವಿಮರ್ಶೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ವಿಚಾರಗಳನ್ನು, ಬೇರೆ ಬೇರೆ ಆಲೋಚನೆಗಳನ್ನು ರಾಮಾಯಣಕ್ಕೆ ಕೊಟ್ಟಿದ್ದಾರೆ. ಮಧ್ವಾಚಾರ್ಯರು ಕೂಡ ತುಂಬ ಅದ್ಭುತವಾಗಿರುವಂತಹ ವಿಮರ್ಶೆ. ಅವರು ವಿಮರ್ಶಾತ್ಮಕವಾಗಿ ಹೇಳುವುದಕ್ಕಿಂತಲೂ ಹೆಚ್ಚಾಗಿ ರಾಮನ ಸರ್ವೋತ್ತಮತ್ವಕ್ಕೆ ಎಲ್ಲಿ ಭಂಗ ಎನ್ನುವಂತಹದ್ದು ಬರ್ತದೋ ಆ ಸಂದರ್ಭವನ್ನು ಮಾತ್ರ ಆರಿಸಿಕೊಂಡು ಅದ್ಭುತವಾಗಿರುವಂತಹ ನಿರ್ಣಯ, ರಾಮನ ದೃಷ್ಟಿಕೋನ, ರಾಮ ಹೀಗೆ ಯಾಕೆ ಮಾಡಿದ ಅನ್ನುವಂತಹ ವಿಚಾರಗಳನ್ನು ನಿರೂಪಣೆಯನ್ನು ಮಾಡ್ತಾರೆ. ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಅದರಿಂದ ಆಚೆಗೂ ಕೂಡ ಅನೇಕ ಮಜಲುಗಳು ರಾಮಾಯಣಕ್ಕೆ ಇದ್ದಾವೆ. ರಾಮ ಮಾತಾಡುವುದು, ನಡೆದಾಡುವಂತಹದ್ದು ಬರೀ ರಾಮನದ್ದಲ್ಲ, ಇಡೀ ಕಪಿಗಳಾಗಿರ್ಬೋದು, ಯಾರೇ ಆ ಇಡೀ ರಾಮಾಯಣದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕೂಡ ತುಂಬ ಹೊಸತನವನ್ನು ತಮ್ಮಲ್ಲಿ ಹುದುಗಿಸಿಕೊಂಡು ಹೊಸ ಆಲೋಚನೆ, ಹೊಸ ಮಾರ್ಗಗಳನ್ನು ತೋರಿಸಿಕೊಡ್ತದೆ. ರಾಮಾಯಣದ ಸುಂದರಕಾಂಡದ ಪ್ರವಚನವನ್ನು ನೀವು ಕೇಳಿದ್ದೀರಿ. ಸುಂದರಕಾಂಡದಲ್ಲಿ ಆಗಿರುವಂತಹ ಕಥೆ ಏನು,
ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋದರು. ಅನಂತರದಲ್ಲಿ ಮತ್ತೆ ಲಂಕಾಪಟ್ಟಣದಲ್ಲಿ ಸೀತೆಯನ್ನು ನೋಡಿ ಲಂಕಾಪಟ್ಟಣವನ್ನು ಸುಟ್ಟು ಅನಂತರದಲ್ಲಿ ಮತ್ತೆ ರಾಮನ ಹತ್ತಿರ ಬರ್ತಾರೆ. ರಾಮನಿಗೆ ನಮಸ್ಕಾರವನ್ನು ಮಾಡ್ತಾರೆ. ವಿಚಾರಗಳನ್ನು ನಿವೇದನೆಯನ್ನು ಮಾಡ್ತಾರೆ. ಅನಂತರದಲ್ಲಿ ಯುದ್ಧಕಾಂಡದಲ್ಲಿ ಏನಿರಬಹುದು? ಎಲ್ಲರಿಗೂ ಏನು ಯುದ್ಧ? ಅವನು ಇವನನ್ನು ಹೊಡೆದ, ಇವನವನನ್ನು ಹೊಡೆದ, ಅದೇ ಅಲ್ವಾ ಯುದ್ಧಕಾಂಡ. ಅದರಲ್ಲೇನು ಅಂದರೆ ಅದನ್ನು ಎಷ್ಟು ಅಂತ ಕೇಳುವಂಥದ್ದು. ಇಡೀ ಒಂದು ಫಿಲಮಲ್ಲಿ ಇಡೀ ಒಂದು ಪಿಕ್ಚರೇ ಫೈಟಿಂಗ್ ಇದ್ದುಬಿಟ್ರೆ ಏನಾಗತ್ತೆ? ಏನು ಚೆನ್ನಾಗಿರುತ್ತೆ. ಹಾಗಾಗಿ ಅಷ್ಟು ಮಾತ್ರ ಯುದ್ಧಕಾಂಡ ಅಲ್ಲ. ಯುದ್ಧ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ದಿನನಿತ್ಯ ನಡೆಯುವಂತಹ ಒಂದು ಪ್ರಕ್ರಿಯೆ. ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳ ಜೊತೆಗೆ ಯುದ್ಧ ಎನ್ನುವಂಥದ್ದು ಜೀವನಿಗೆ ನಡೀತಾ ಇರ್ತದೆ. ಜೀವನನ್ನು ಹೊಡಿತಾ ಇರ್ತಾರೆ ಕಾಮಕ್ರೋಧಾದಿಗಳು. ಇವನ್ನು ಗೆಲ್ಲಬೇಕು. ಅದನ್ನೇ ಹೇಗೆ ನಾವು ನಿಭಾಯಿಸಬೇಕು? 10 ತಲೆಯ ರಾವಣನನ್ನು ಗೆಲ್ಲುವಂತಹದ್ದು, 10 ಇಂದ್ರಿಯಗಳನ್ನು ಗೆಲ್ಲುವಂತಹದ್ದು, ಸೀತೆಯನ್ನು ಪಡೆಯುವಂಥದ್ದು. ಸೀತೆ ಅಂತಂದರೆ ಒಂದು ಬುದ್ಧಿಯನ್ನು ಹತೋಟಿಯಲ್ಲಿ ಹಿಡಿದುಕೊಳ್ಳುವಂಥದ್ದು. ಬುದ್ಧಿಯನ್ನು ಯಾರು ಬೇಕಾದ್ರೂ ಸೆಳೆದುಕೊಂಡು ಹೋಗ್ತಾರೆ. 10 ಇಂದ್ರಿಯಗಳು. ರಾಜರು ಸರಸಭಾರತ ವಿಲಾಸದಲ್ಲಿ ಆ ಮಾತನ್ನು ಹೇಳ್ತಾರೆ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಇಂದ್ರಿಯಗಳು ಎಷ್ಟು ಬಲಿಷ್ಠ ಅಂದರೆ ವಿದ್ವಾಂಸರನ್ನೂ ಕೂಡ ಎಳೆದು ಹಾಕತ್ತೆ. ಸುಮಾರಕ್ಕೆ ನೋಡಿದ್ರೆ ವಿದ್ವಾಂಸರೇ ಜಾಸ್ತಿ ಹಳ್ಳದಲ್ಲಿ ಬಿದ್ದಿರ್ತಾರೆ ಇವತ್ತು. ಹಾಗಾಗಿ ವಿದ್ವಾಂಸರನ್ನೂ ಕೂಡ ಎಳೆಯುವಂತಹದ್ದು ಅಂದರೆ ಮನಸ್ಸನ್ನು ಎಳೆದು ಬಿಡ್ತದೆ, ಬುದ್ಧಿಯನ್ನು ಎಳಿತದೆ. ಅವಾಗ ಏನಾಗ್ತದೆ ಅಂತ ಕೇಳಿದರೆ ನಾವು ಆ ಇಂದ್ರಿಯಗಳ ಒಂದು ಆಸೆ ಅಭಿಲಾಷೆಗಳಿಗೆ ಲೋಲುಪತೆಗೆ ಅಲ್ಲಿ ಸಿಕ್ಕಿ ಒದ್ದಾಡಿ ಅದರಲ್ಲಿ ನಾವು ಸಾವನ್ನು ಒಪ್ಪುತ್ತೇವೆ. ಅದರಲ್ಲಿ ನಾವು ಯುದ್ಧ ಮಾಡಿ ಅದನ್ನು ಗೆದ್ದು ಇಂದ್ರಿಯಗಳನ್ನು ಗೆದ್ದು 10 ತಲೆಯ ರಾವಣ ಅಂದರೆ 10 ಇಂದ್ರಿಯಗಳು ಅವನ್ನು ಗೆದ್ದಾಗ ಬುದ್ಧಿ ಎನ್ನುವಂಥದ್ದು ನಮ್ಮ ಹಿಡಿತಕ್ಕೆ ಬರ್ತದೆ. ಬುದ್ಧಿ ಹಿಡಿತಕ್ಕೆ ಬಂದಿದೆ ಅಂದರೆ ಅರ್ಥ ಏನು? ಸೀತಾದೇವಿ ಅನ್ನುವಂಥದ್ದು ಸ್ತ್ರೀ, ರಾಮನಿಗೆ ಸೀತೆ ಸಿಕ್ಕ ಹಾಗೆ ಬುದ್ಧಿ ಹಿಡಿತಕ್ಕೆ ಬಂದಾಗ ರಾಮ ಸೀತೆಯರು ಮತ್ತೆ ಮೋಕ್ಷಕ್ಕೆ ಹೋದಾಗೆ ಜೀವ ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯತೆ ಇರ್ತದೆ. ಇದು ಒಂದು ದೊಡ್ಡ ಯುದ್ಧಕಾಂಡದಲ್ಲಿ ಬರುವಂತಹ ಒಂದು ದೊಡ್ಡ ಪ್ರಮೇಯ. ಇದು ಮಾಮೂಲಿ ಯುದ್ಧ, ರಾಮ ಹೋದ, ರಾವಣನ ಕೊಂದ, ಕುಂಭಕರ್ಣನ್ ಕೊಂದ, ಅದೆಲ್ಲವೂ ಕಥೆಯೇ ಹೌದು. ಪ್ರಸ್ತುತತೆ ಇರಬೇಕು ಯಾವುದೇ ಒಂದು ಕಾವ್ಯಕ್ಕೆ, ಯಾವುದೇ ಒಂದು ಕಾದಂಬರಿಗೆ, ಯಾವುದೇ ಒಂದು ವಿಚಾರಧಾರೆಗೆ. ಔಟ್ಡೇಟೆಡ್ ಆದ್ರೂ ಕೂಡಲೇ ಅದು ನಮಗೆ ನಿಲುಕದೇ ಇದ್ದಾಗ ಅದು ತನ್ನ ವರ್ಚಸ್ಸನ್ನು ಕಳೆದುಕೊಂಡು ಹೋಗ್ತದೆ. ಹಾಗಾಗಿ ರಾಮಾಯಣ 24ನೇ ತ್ರೇತಾಯುಗದಲ್ಲಿ ನಡೆದರೂ ಇವತ್ತಿಗೂ ಯಾಕೆ ಪ್ರಸ್ತುತವಾಗಿದೆ ಅಂತ ಕೇಳಿದರೆ ಈ ಎಲ್ಲ ವಿಚಾರಗಳನ್ನು ಅದು ತನ್ನಲ್ಲಿ ತಾನು ತುಂಬಿಸಿಕೊಂಡಿದೆ ಅಂತ. ಶ್ರುತ್ವಾ ಹನುಮತೋ ವಾಕ್ಯಂ ಯಥಾವದಭಿಭಾಷಿತಂ ರಾಮಃ ಪ್ರೀತಿ ಸಮಾಯುಕ್ತಃ ವಾಕ್ಯಂ ಉತ್ತರಮಬ್ರವೀತ್. ಹನುಮಂತ ದೇವರು ಬಂದು ಭಗವಂತನ ಹತ್ತಿರ ಎಲ್ಲ ವಿಚಾರಗಳನ್ನು ನಿವೇದನೆ ಮಾಡ್ತಾರೆ. ಹಿಂದೆನೂ ಮಾಡಿದರು, ಮುಂದೆ ಎಷ್ಟು ಇನ್ ಡೀಟೇಲ್ ಆಗಿ ಅವರು ನಿವೇದನೆಯನ್ನು ಮಾಡಿದ್ದಾರೆ. ಎಷ್ಟು ಅವರು ಹೋಗಿದ್ದಕ್ಕೆ ಅವರು ಮಾತ್ರ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ, ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅನ್ನುವಂಥ ವಿಚಾರಗಳೆಲ್ಲ ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ರಾಮ ಹನುಮಂತನ ಮಾತನ್ನು ಕೇಳಿ ಸಿಕ್ಕಾಬಟ್ಟೆ ಸಂತೋಷ ಆಗೋಗುತ್ತೆ. ಸಿಕ್ಕಾಬಟ್ಟೆ ಸಂತೋಷ ಆಗಿ ರಾಮ ಹೇಳ್ತಾ ಹೋಗ್ತಾನೆ. ರಾಮ ತುಂಬ ಪ್ರಶಂಸೆಯನ್ನು ಮಾಡ್ತಾನೆ. ಹನುಮಂತ ದೇವರಿಗೆ ಆಲಿಂಗನವನ್ನು ಕೊಡ್ತಾರೆ, ಬೆಚ್ಚಗೆಯ ಆಲಿಂಗನ. ಇಡೀ ಜಗತ್ತಿನಲ್ಲಿ ರಮೆಗೆ ಸಿಕ್ಕಿರ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ಸಿಕ್ಕಿಲ್ಲ, ಅದು ಹನುಮಂತನಿಗೆ ಮಾತ್ರ. ಅಂದರೆ ಸಹಭೋಗಮನನ್ಯ ಲಭ್ಯಮಸ್ಮಿ ಹನುಮದ್ರೂಪವತೆ ದದೌ ಪುರಾಹಿ. ಸಹಭೋಗ ಎನ್ನುವಂತಹ ಸಹಭೋಗ ಅಂತಂದರೆ ಏನು ಅಂದರೆ ಬ್ರಹ್ಮದೇವರ ಪದವಿ ಸಹಭೋಗಂ ಧಾತು ಪದಂ ತತ್ ಸಹಭೋಗ ನಾಮ ಅಂತೇಳಿ ಆಚಾರ್ಯ ಹೇಳ್ತಾರೆ. ಆ ಬ್ರಹ್ಮದೇವರ ಪದವಿಯನ್ನೇ ಹನುಮಂತ ದೇವರಿಗೆ ಕೊಡ್ತಾನೆ. ಯಾಕೆ ಅಂತ ಕೇಳಿದಾಗ ಇಂತಹ ಕೆಲಸವನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಲಿಂಗನವನ್ನು ತನ್ನನ್ನೇ ತಾನು ಭಗವಂತ ಕೊಟ್ಕೊಳ್ತಾನೆ. ಯಾಕೆ? ಅಂತಹ ಕೆಲಸವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮುಂದೆ ಅದನ್ನು ನಿರೂಪಣೆ ಮಾಡ್ತಾರೆ.
ಮನಸಾಪಿ ಯದನ್ಯೇನ ನ ಶಕ್ಯಂ ಧರಣಿ ತಲೆ. ಇಡೀ ಭೂಮಂಡಲದಲ್ಲಿ ಮನಸ್ಸಿನಿಂದಲೂ ಕೂಡ ಯಾವ ವ್ಯಕ್ತಿಗೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೇ ಇರುವಂತಹ ಕೆಲಸವನ್ನು ನೀನು ಮಾಡಿದ್ದೀಯ. ಹಾಗಾಗಿ ರಾಮ ನಹಿತಂ ಪರಿಪಶ್ಯಾಮಿ ಯಸ್ತರೇತ ಮಹೋದಧಿಂ ಅನ್ಯತ್ರ ಗರುಡದ್ವಾರಯೋ ದ್ವಾಯೋ ಅನ್ಯತ್ರ ಚ ಹನುಮತಃ ದೇವದಾನವ ಯಕ್ಷಾಣಾಂ ಗಂಧರ್ವೋ ರಗರಕ್ಷಸಾಂ ಅಪ್ರದೃಶ್ಯಾಂ ಪುರೀಂ ಲಂಕಾಂ ರಾವಣೇನ ಸುರಕ್ಷಿತಾಂ. ರಾವಣ ಇರುವಂತಹ ಲಂಕೆ ಅದು. ರಾವಣ ರಕ್ಷಣೆ ಮಾಡ್ತಾ ಇದ್ದಾನೆ. ರಾವಣನಿಗೆ ರಾವಣ ಅಂತ ಹೆಸರು ಯಾಕೆ ಬಂದಿದ್ದು? 3 ಲೋಕವನ್ನು ಅಳಿಸ್ತಾ ಇದ್ದಾನೆ ಅವನು. ಎಂತಹ ಇಂದ್ರದೇವರಿಗೂ ಕೂಡ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಹವನು ರಾವಣ. ಅಂತಹ ರಾವಣ ರಕ್ಷಣೆಗೆ ನಿಂತಿರುವಂತಹ ಲಂಕಾಪಟ್ಟಣಕ್ಕೆ ಹೋಗಿ ಯಾವುದೋ ಬೆಕ್ಕಿನ ತರದಲ್ಲಿ ಹೋಗಿದ್ದು ಮಾತ್ರ ಅಲ್ಲ, ಭೂತ್ವ ಬಿಡಾಲ ಸಮಿತೋ ನಿಶಿತಾಂ ಪುರಿಂಚ ಪ್ರಾಪ್ಸ್ಯಂ ದದರ್ಶರು ನಿಜಮೇ ಪ್ರಾಚ್ಯಂ ದದರ್ಶರ್ ನಿಜರೂಪ ವತೀಂಸ ಲಂಕಾಂ ಅಂತೇಳಿ ಬೆಕ್ಕಿನ ರೂಪದಲ್ಲಿ ಹನುಮಂತ ದೇವರ ಪ್ರವೇಶವನ್ನು ಮಾಡಿರಬಹುದು, ಆದರೆ ಬೆಕ್ಕಾಗಿ ಹೊರಗಡೆ ಬರಲಿಲ್ಲ. ಇಡೀ ಲಂಕಾಪಟ್ಟಣದ ಸಮಸ್ತ ಜನರಿಗೆ ರಾವಣನಿಗೂ ಕೂಡ ಗೊತ್ತಾಗುವ ರೀತಿಯಲ್ಲಿ ನಡೆದು ಹೊರಗಡೆ ಬಂದಿದ್ದಾರೆ. ಅದಕ್ಕೆ ಹನುಮಂತ ದೇವರು ನಿಸ್ಸೀಮ ಪೌರುಷ ಅಂತೇಳಿ ಹೇಳುವಂತಹದ್ದು. ಯಾರಿಗೂ ಕೂಡ ಏನನ್ನು ಮಾಡಲಿಕ್ಕೆ ಆಗದೇ ಇರುವಂತಹ ಲಂಕಾಪಟ್ಟಣಕ್ಕೆ ಹೋಗಿದ್ದೀಯಲ್ಲ ಅಂತ ಭಗವಂತನಿಗೆ ತುಂಬ ಸಂತೋಷ ಆಗಿದೆ. ರಾಜರು ಆಖ್ಯಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇದೇ ಸಂದರ್ಭವನ್ನು ಇಟ್ಟುಕೊಂಡು ಸಹನಾಮ ಮದಾರೂಪೋ ಮಹಾನಾಮ್ನಿ ಮಹೋತ್ಸವೇ ನಮಾಮಿ ತಂ ಮಹಾತ್ಮಾನಂ ಹನುಮಂತ ಮತಾಹವೇ ನಹನತ್ಯೋ ಮಹಾರಕ್ಷೋ ಹೆಕ್ಷಂ ತ್ವಕ್ಷಯ ವಿಕ್ರಮ ರೇಮೇ ಸೇವಾಸ ನಿರತೋ ಕಾಮೇನ ರಹಿತ ಸದಾ ಯಸ್ಯ ನಾಥ ಪ್ರಸನ್ನಾತ್ಮ ದದೌ ಸ್ವಾತ್ಮಾನಮೇವ ಚ ತದ್ವನ್ ಮಮಾಪಿ ಕಾಮೇನ ಹೀನಸ್ಯ ಮನಸಾಪ್ಯಹೋ ನಾಥೋ ಯಾತ್ಮಾನಮೇವಾಸೌ ಹಯಗ್ರೀವ ದದೌ ಮುದ ಅಂತೇಳಿ ಹೇಳ್ತಾರೆ. ಹಯಗ್ರೀವೋ ದದೌ ಮುದ ಅಂತ. ಅಕ್ಷಯ ವಿಕ್ರಮ, ಅಸುರನನ್ನು ಕೊಂದಿರುವಂತಹ ಹನುಮಂತನ ಎಂತಹ ಪರಾಕ್ರಮವನ್ನು ನೋಡಿ ರಾಮಚಂದ್ರ ದೇವರು ಅವನಿಗೆ ತನ್ನನ್ನೇ ತನ್ನ ಆಲಿಂಗನವನ್ನು ಕೊಟ್ಟುಕೊಳ್ತಾರೆ. ಹಾಗೆ ನನಗೂ ಕೂಡ ಹಯಗ್ರೀವ ದೇವರು ಆಲಿಂಗನವನ್ನು ಕೊಟ್ಟಿದ್ದಾರೆ ಅಂತ 9ನೇ ಅಧ್ಯಾಯದಲ್ಲಿ ಹನುಮಂತ ದೇವರ ಭೀಮನ ಸಮಾನತೆ ನನಗಿದೆ ಎನ್ನುವುದನ್ನು ನಿರೂಪಣೆ ಮಾಡಬೇಕಾದ್ರೆ ರಾಜರು ಆ ಮಾತನ್ನು ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಕೋವಿಷೇತ್ ಸುಧುರಾದರ್ಶಾಂ ರಾಕ್ಷಸೈಶ್ಚ ಸುರಕ್ಷಿತಾಂ ಯೋ ವೀರ್ಯ ಬಲ ಸಂಪನ್ನೋ ನ ಸಮಸ್ಯಾತ್ ಹನುಮತಃ. ಹನುಮಂತನಿಗೆ ಸಮಾನನಾಗಿರುವಂತಹ ಒಬ್ಬ ವ್ಯಕ್ತಿ ಭೂಮಂಡಲದಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿರುವಂಥದ್ದಲ್ಲ, ಸಾಕ್ಷಾತ್ ಭಗವಂತ ಹೇಳಿದ್ದಾನೆ. ಆಚಾರ್ಯರು ಕೂಡ ಆ ಮಾತನ್ನು ಹೇಳ್ತಾರೆ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕ ಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜ ಅಸ್ಯ ತುಲ್ಯೋ ನ ಕಶ್ಚಿತ್ ಶೇಷೋ ರುದ್ರ ಸುಪರ್ಣೋನು ಪೆರುಗುಣ ಸಮಿತೋನು ಸಹಸ್ರಾಂಶ ತುಲ್ಯೋ ಅಸ್ಮೇತ್ಯಸ್ಮನ್ ಮದಂಶಂ ಪದಮಃ ಮಮುನಾ ಸಾರ್ಧಮೇ ಉಪಭೋಕ್ಷ್ಯೆ. ನನ್ನ ಭಕ್ತಿ ಜ್ಞಾನ ವೈರಾಗ್ಯ, ನನ್ನ ವಿಷಯದಲ್ಲಿರುವಂಥ ವೈರಾಗ್ಯ ಬಲ, ಇದೆಲ್ಲದನ್ನು ಲೆಕ್ಕ ಹಾಕಿದರೆ ಹನುಮಂತನಿಗೆ 1001 ಕೂಡ ಇಂದ್ರಾದಿ ದೇವತೆಗಳು, ರುದ್ರಾದಿ ದೇವತೆಗಳು, ಗರುಡಶೇಷರು ಯಾರೂ ಕೂಡ ಸಮಾನರಲ್ಲ ಅಂತೇಳಿ ರಾಮ ಹೇಳಿದ್ದಾನೆ. ಅಂತಹ ರಾಮ ಹೇಳಿ ಯೋಹಿ ಭೃತ್ಯೋ ನಿಯುಕ್ತ ಸನ್ ಭರ್ತ್ರ ಕರ್ಮಣಿ ದುಷ್ಕರೆ ಕುರ್ಯ ತದನುರಾಗೇಣ ತಮಾಹು ಪುರುಷೋತ್ತಮಂ. ಯಾಕೆ ಯುದ್ಧಕಾಂಡ ತುಂಬ ಉತ್ತಮವಾಗಿರುವಂಥದ್ದು, ಎಲ್ಲ ಕಾಂಡಗಳ ಥರನೇ ಇದು ಕೂಡ ಶ್ರೇಷ್ಠವಾಗಿರುವಂಥದ್ದು ಅನ್ನೋದಕ್ಕೆ ಒಂದು ವಿಚಾರಧಾರೆಯನ್ನು ಪರಮಾತ್ಮ ಕೊಡ್ತಾನೆ. ಒಬ್ಬ ಪುರುಷೋತ್ತಮ, ಪುರುಷ ಮಧ್ಯಮ, ಪುರುಷಾಧಮ ಅಂದರೆ ಎಂಥವರು? ಪುರುಷೋತ್ತಮ, ಉತ್ತಮ ಪುರುಷ, ಶ್ರೇಷ್ಠನಾಗಿರುವಂತಹ ವ್ಯಕ್ತಿ ಅವನಾಗಬೇಕು ಅಂದ್ರೆ ಅವನು ಹೇಗಿರಬೇಕು ಅಂತೇಳಿ ಹೇಳಿದರೆ, ಯೋಹಿ ಭೃತ್ಯ ನಿಯುಕ್ತ ಸನ್ ಭರ್ತ್ರಾ ಕರ್ಮಣಿ ದುಷ್ಕರೆ ಕುರ್ಯ ತದನುರಾಗೇಣ ತಮಾಹು ಪುರುಷೋತ್ತಮಂ. ಯಾರಿಗೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಕೆಲಸದಲ್ಲಿ
ತನ್ನ ಭೃತ್ಯನನ್ನು ನಿಯೋಜನೆ ಮಾಡಿದರೆ ಸಶಕ್ತವಾಗಿ ಎಲ್ಲವುದನ್ನೂ ಮುಗಿಸಿಕೊಂಡು ಬಂದಾಗ ಅಂತಹ ಭೃತ್ಯನನ್ನು ಪುರುಷೋತ್ತಮ ಅಂತೇಳಿ ಹೇಳುವಂಥದ್ದು. ನೋಡಿ, ಹನುಮಂತನ ಕೈಯಲ್ಲಿಯೇನೆ ರಾಮ ಅಂಗುಲೀಯಕವನ್ನು ಕೊಟ್ಟು ಕಳಿಸ್ತಾನೆ. ಎಲ್ಲರನ್ನೂ ಕೂಡ ಹುಡುಕಲಿಕ್ಕೆ ಕಳಿಸಿದರೆ ಹನುಮಂತನ ಕೈಯಲ್ಲೇನೆ ಅಂಗುಲೀಯಕವನ್ನು ರಾಮ ಕೊಟ್ಟು ಕಳಿಸ್ತಾನೆ. ಬೇರೆಯವರ ಹತ್ರ ಯಾಕೆ ಬೇರೆ ಬೇರೆ ಏನೋ ತನ್ನ ವಸ್ತುಗಳನ್ನು ಕೊಟ್ಟು ಕಳಿಸ್ಲಿಲ್ಲ? ಇದನ್ನು ರಾಜರು ಎತ್ತುಕೊಂಡು ಭಾವಪ್ರಕಾಶಿಕೆಯಲ್ಲಿ ಹೇಳ್ತಾರೆ, ಹನುಮಂತ ಹೋಗುವ ಕಡೆಯಲ್ಲಿಯೇನೆ ಸೀತೆ ಇದ್ದಾಳೆ, ಹಾಗಾಗಿ ಹನುಮಂತನಿಗೆ ಮಾತ್ರ ಹೋಗಲಿಕ್ಕೆ ಸಾಧ್ಯತೆ ಇದೆ, ಹನುಮಂತ ಹೋಗಿ ಸೀತೆಯನ್ನು ನೋಡಿಯೇ ನೋಡ್ತಾನೆ ಎನ್ನುವ ವಿಶ್ವಾಸ, ಎನ್ನುವ ಸಾರ್ವಜ್ಞ ಭಗವಂತನಿಗೆ ಇದೆ. ಇಲ್ಲಾಂದ್ರೆ ಬೇರೆಯವ್ರ ಹತ್ರನೂ ಕೊಟ್ಟು ಕಳಿಸ್ಬೋದಿತ್ತಲ್ಲ. ಹನುಮಂತನ ಹತ್ರನೇ ಯಾಕೆ ಕೊಟ್ಟು ಕಳಿಸ್ದ? ಹನುಮಂತನನ್ನು ಮಾತ್ರ ನಿಯೋಜನೆಯನ್ನು ಮಾಡಿದ್ದು. ಹಾಗಾದರೆ ರಾಮ ಉಳಿದವ್ರನ್ನೆಲ್ಲ ಯಾಕೆ ಕಳಿಸ್ದ ಬೇರೆ ಬೇರೆ ದಿಕ್ಕುಗಳಿಗೆ? ಒಬ್ಬ ಹನುಮಂತನು ಹೋದರೆ ಸಾಕು, ಅಲ್ಲಿಗೆ ಹೋದ್ರೆ ಅಲ್ಲಿದ್ದಾಳೆ ಅಂತ ಗೊತ್ತಿದೆ ತಾನೇ. ಬೇರೆ ಬೇರೆ ದಿಕ್ಕುಗಳಿಗೆ ಎಲ್ಲರನ್ನೂ ಯಾಕೆ ಕೊಟ್ಟು ಕಳಿಸ್ದ ಅಂತ ಪ್ರಶ್ನೆ ಮಾಡಿಕೊಂಡು ರಾಜರು ಹೇಳ್ತಾರೆ, ಒಬ್ಬ ಕಳ್ಳ ವಸ್ತುವನ್ನು ಕದ್ದರೆ ಎಲ್ಲಿ ಬೇಕಾದರೂ ಇಟ್ಟಿರ್ಬೋದು, ಅವನು ತನ್ನ ಮನೆಯಲ್ಲೇ ಇಟ್ಕೊಳ್ತಾನೆ ಅಂತೇನಿಲ್ಲ, ಮಾರಬಹುದು, ಬ್ಯಾಂಕಲ್ಲಿ ಇಡ್ಬೋದು, ಎಲ್ಲಿ ಬೇಕಾದ್ರೂ ಇಡ್ಬೋದು, ಅವನು ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ಒಬ್ಬ ವಿವೇಕಿ ಆದವನು ಅವನ ಮನೆಗೆ ಹೋಗಿ ರೇಡ್ ಮಾಡ್ಕೊಂಡು ಕೊಡುವಂಥ ಕತ್ತಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಸಿಗಲ್ಲ. ಎಲ್ಲ ಕಡೆಯಲ್ಲೂ ಹುಡುಕಬೇಕು, ಆವಾಗ ನಮಗೆ ವಸ್ತು ಸಿಗುವ ಸಾಧ್ಯತೆಗಳಿರ್ತದೆ ಎನ್ನುವ ನೀತಿಯನ್ನು ರಾಮ ತೋರಿಸಿದ್ದಾನೆ. ಇದಕ್ಕೆ ರಾಮಾಯಣದ ಅಧ್ಯಯನ ಬೇಕು ಅಂತೇಳಿ ಹೇಳುವಂಥದ್ದು. ಹಾಗಾಗಿ ಅಂತಹ ಹನುಮಂತ ಪುರುಷೋತ್ತಮ ಯಾಕೆ ಅಂತ ಕೇಳಿದ್ರೆ, ರಾಮ ಹೇಳಿರುವಂತಹ ಅಷ್ಟೋ ಕೆಲಸವನ್ನು ಪೂರ್ಣಗೊಳಿಸಿಕೊಂಡು ಬಂದಿದ್ದಾನೆ. ಭೃತ್ಯಸ್ತು ಯ ಪರಂ ಕಾರ್ಯಂ ನ ಕುರ್ಯಾನ್ ನೃಪತೆ ಪ್ರಿಯಂ ಭೃತ್ಯೋ ಯುಕ್ತ ಸಮರ್ಥಶ್ಚ ತಮಾಹು ಮಧ್ಯಮಂ ನರಂ. ಅಂದರೆ ಯಾವ ಒಬ್ಬ ರಾಜ ಹೇಳಿರುವಂತಹ ಕೆಲಸವನ್ನು ಅವನ ಸೇವಕ ಮಾಡ್ತಾನೆ, ಆದರೆ ಅವನಿಗೆ ಬೇಕಾದ ರೀತಿಯಲ್ಲಿ ಪೂರ್ಣವಾಗಿ ಮಾಡಲ್ಲ. ಆವಾಗ ಅವನು ಮಧ್ಯಮ ಪುರುಷ ಅಂತೇಳಿ ಹೇಳ್ತಾರೆ. ಕೆಲಸ ಮಾಡ್ತಾನೆ, ಈಗ ಕುಟ್ಟಿ ಕುಂದಾಪುರಕ್ಕೆ ಹೋದಂಗೆ ಹೋಗಬೇಕು, ಹೋದ್ರಾಯ್ತು. ಅಂದ್ರೆ ಏನಕ್ಕೆ ಹೋಗ್ತಾ ಇದ್ದಾರೆ, ಏನಿದೆ, ಯಾವುದು ಆಲೋಚನೆ ಇಲ್ಲ. ಹೋದ ಬಂದ, ಅದು ಪ್ರಯೋಜನ ಇಲ್ಲ. ಕೆಲಸ ಆಗಬೇಕು. ಆ ಕೆಲಸ ಹನುಮಂತ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ. ತನ್ನಿಯೋಗೇ ನಿಯುಕ್ತೇನ ಕೃತಂ ಧೃತ್ಯಂ ಹನುಮತ ನಚಾತ್ಮ ಲಘುತಾಂ ನೀತಃ ಸುಗ್ರೀವಶ್ಚಾಪಿ ತೋಷಿತಃ. ರಾಮ ಹೇಳ್ತಾನೆ, ಹನುಮಂತ ಅಲ್ಲಿಗೆ ಹೋದರೂ ತನಗೆ ಅವಮಾನ ಮಾಡಿಕೊಂಡು ಬಂದಿಲ್ಲ. ಒಬ್ಬ ಭೃತ್ಯನಿಗೆ ಅವಮಾನ ಮಾಡಿ ಬಂದರೆ ರಾಜನಿಗೆ ಅವಮಾನ. ಅದು ನನಗೆ ಮರ್ಯಾದೆ, ತನ್ನನ್ನು ತಾನು ಕೆಳಗೆ ಮಾಡ್ಕೊಂಡಿಲ್ಲ, ತನಗೂ ತಾನು ಅವಮಾನ ಮಾಡ್ಕೊಂಡು ಬಂದಿಲ್ಲ. ಅದಕ್ಕೆ ಅವನು ಶ್ರೇಷ್ಠ ಭೃತ್ಯ, ಅದಕ್ಕೆ ಅವನು ಮಾಡಿರುವಂಥ ಕೆಲಸವನ್ನು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳುವಂಥದ್ದು. ಅಂತೇಳಿ ರಾಮ ಪ್ರತಿಯೊಂದು ವಿಚಾರವನ್ನು ಹೇಳ್ತಾರೆ. ಇದಂತು ಮಮ ದೀನಸ್ಯ ಮನೋಭೂಯ ಪ್ರಕರ್ಷತಿ ಯದಿ ಹಾಸ್ಯ ಪ್ರಿಯಾಖ್ಯಾತು ನ ಕುರ್ಮಿ ಸದೃಶಂ ಪ್ರಿಯಂ. ಅಂದರೆ ಹಾಗಾಗಿ ಇದಕ್ಕೆ ಸಮಾನವಾಗಿ ಏನು ನನ್ನ ಕೆಲಸ ಮಾಡಿದ್ದಾನೆ, ಎಷ್ಟು ಅದ್ಭುತವಾದಂಥ ಕೆಲಸ. ಈಗ ನಮ್ಮ ಮಕ್ಕಳು ಒಂದು 90-95 ಮಾರ್ಕ್ ತೆಗೆದು ಬಿಟ್ಟರೆ ಅಲ್ಲಿಗೆ ಮುಗೀತು. ಎಂತಹ ನನ್ನ ಮಗ ಕಟ್ಔಟ್ ಹಾಕಿ ಬ್ಯಾನರ್ ಹಾಕಿ ಏನು ಮಾಡಬಾರ್ದು ಮೆರವಣಿಗೆ ಎಲ್ಲ ಮಾಡಿಬಿಡ್ತಾರೆ. ಆದರೆ ಹನುಮಂತ ಎಂತಹ ಕೆಲಸ ಮಾಡಿದ್ದಾನೆ, ಸಾಧ್ಯ ಇದೆ. ಆ ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಹೋಗಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಕ್ಷ್ಮವಾಗಿ ಹನುಮಂತ ಕೆಲಸ ಮಾಡಿಕೊಂಡು ಬಂದಿದ್ದಾನೆ ಅಂತ ಹೇಳಿಬಿಟ್ಟು. ಹಾಗಾಗಿ ಏಷ ಸರ್ವಸ್ವ ಭೂತಸ್ತು ಪರಿಶ್ವಂಗೋ ಹನುಮತಃ ಮಯಾ ಕಾಲಮಿಮಂ ಪ್ರಾಪ್ಯ ದತ್ತಶ್ಚಾಸ್ತು ಮಹಾತ್ಮನಃ. ಅವನಿಗೆ ಕೊಡಬೇಕು ಅಂದರೆ ಏನೂ ಇಲ್ಲ, ಕೊಡ್ಲಿಕ್ಕಿರುವಂತಹದ್ದು ಒಂದೇ, ಅದೇನು ನನ್ನ ಆಲಿಂಗನ, ನನ್ನನ್ನು ಮಾತ್ರ ನಾನು ಕೊಟ್ಕೊಳ್ಬಹುದು. ಅಂತಹ ರಾಮ ಹೇಳ್ತಾನೆ. ಅಲ್ಲಿ ರಾಮ ಹೇಳ್ತಾನೆ, ಸರಿ ಆಯಿತು, ಈಗೇನಾಯಿತು, ನಾವು ಹೋಗಬೇಕು, ಅಲ್ಲಿ ಸೀತೆ ಇದ್ದಾಳೆ. ಆದರೆ ಒಂದು ದೊಡ್ಡ ಸಮಸ್ಯೆ ಬಂದಿದೆ ಈಗ. ಏನು? ಸರ್ವತಾ ಸುಕೃತಂ ತಾವತ್ ಸೀತಾಯಾ ಪರಿಮಾರ್ಗಣಂ.
ಸೀತೆ ಎಲ್ಲಿದ್ದಾಳೆ ಹುಡುಕಿ ಆಗಿದೆ. ಎಷ್ಟು ಸುಕೃತ, ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗೋಗಿದೆ. ಆದರೆ ಸಾಗರಂತು ಸಮಾಸಾಧ್ಯ ಭೂಯೋ ನಷ್ಟಂ ಮನೋಮಮ. ನನಗೆ ಇನ್ನೇನು ಸೀತೆ ಸಿಕ್ಕೇ ಬಿಟ್ಲು ಅಂತೇಳಿ ನಾನು ಹೋಗಬೇಕಾದ್ರೆ ಅಲ್ಲಿ ದೊಡ್ಡ ಸಾಗರ ಕಾಣಿಸ್ತಾ ಇದೆ. ನನ್ನ ಮನಸ್ಸು ಕುಂದಿ ಹೋಯ್ತು. ನನಗಿನ್ನು ಹೋಗಲಿಕ್ಕೆ ಸಾಧ್ಯ ಇದೆಯಾ? ಸಾಗರಂತು ಸಮಾಸಾಧ್ಯ ಭೂಯೋ ನಷ್ಟಂ ಮನೋಮಮ. ಇದು ಒಬ್ಬ ಮನುಷ್ಯ ಸಹಜವಾಗಿ ಬರುವಂತಹ ಮನಸ್ಸಿನ ತುಮುಲತೆಗಳು, ಮನಸ್ಸಿನಲ್ಲಿ ಬರುವಂತಹ ಏರಿಳಿತಗಳು. ಈ ತರಹ ಸಮಸ್ಯೆಗಳು ಬಂದಾಗಲೂ ರಾಮ ಇಟ್ಟ ಹೆಜ್ಜೆ ಎನ್ನು ಹಿಂದೆ ತೆಗಿಲಿಲ್ಲ. ಅದಕ್ಕೆ ರಾಮ ಧೀರ. ರಾಮ ಯಾಕೆ ಆದರ್ಶ ಪುರುಷ ಆಗಲಿಕ್ಕೆ ಸಾಧ್ಯ? ಇಷ್ಟು ದೊಡ್ಡ ಸಮಸ್ಯೆ, ಸಾಗರಂತು ಸಮಾಸಾಧ್ಯ ಭೂಯೋ ನಷ್ಟಂ ಮನೋಮಮ. ನನ್ನ ಮನಸ್ಸು ಕುಂದಿ ಹೋಗಿದೆ, ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ರಾಮ ಇದ್ದರೂ ಆಮೇಲೆ ಹೋಗಿ ಸೀತೆಯನ್ನು ಕರೆದುಕೊಂಡು ಬರ್ತಾನಲ್ಲ. ಎಷ್ಟೇ ಕಷ್ಟ ಇದ್ದರೂ ನಾವು ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಬಾರ್ದು. ಈ ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕೆ ರಾಮ ಬಂದಿರುವಂತಹದ್ದು. ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಒಂದೇ ವಾಕ್ಯದಲ್ಲಿ ಆಚಾರ್ಯ ಹೇಳಿದ್ದು. ಮರ್ತ್ಯರ ಶಿಕ್ಷಣ. ನಾವಿವತ್ತು ಹೇಳ್ಬೋದು, ರಾಮ ದೇವರು, ಅವನು ಹೀಗೆ ಯಾಕೆ ಅನ್ಕೊಂಡ, ಅವನಿಗೇನು ಆಗಿರೋದಿಲ್ಲ, ಎಲ್ಲವನ್ನೂ ನಾಟಕ ಮಾಡಿದ್ದಾನೆ, ಅವನಿಗೆ ದುಃಖ ಆಗೋದು ಅಂದ್ರೆ ಏನರ್ಥ, ಸಾಗರ ಕಾಣುವಂಥದ್ದು ಏನು ದೊಡ್ಡ ವಿಷಯ, ಇಡೀ ಬ್ರಹ್ಮಾಂಡವನ್ನ ಸುಟ್ಟು ಬೂದಿ ಮಾಡಿ ತಿಂದು ಸುವರ್ಣ ಭಸ್ಮ ಥರ ತಿನ್ನುವಂತಹ ಚಕ್ರವರ್ತಿ ಅವನು. ಅವನಿಗೆ ಈ ಸಾಗರ ಒಂದು ಸಮುದ್ರ ದೊಡ್ಡ ವಿಷಯವ. ಅಂಡೋ ದಂಡೋ ದಶೋಶೆ ಪೆತೆಗುಚಲತಮ ಕ್ವೇದ ಮಂಬೋದೆ ಗಾಂಬ ಲೋಕ ಲೋಕಾಪ್ತಮೂರ್ತಿರ್ ಜಲನಿಧಿ ತರಣಂ ಕಿಮ್ಮಹನ್ ನಿರ್ಮಮಸ್ಯ. ಹನುಮಂತ ದೇವರು ಹೇಳ್ತಾರೆ, ವಿಭೀಷಣ ಕೇಳ್ತಾನಲ್ಲ, ನೀನು ಹೇಗೆ ಇಷ್ಟು ದೊಡ್ಡ ಸಮುದ್ರವನ್ನು ದಾಟಿಕೊಂಡು ಬಂದೆ? ಬ್ರಹ್ಮಾಂಡದ ಸಕಲ ನೀರನ್ನು ಕೂಡ ಒಣಗಿಸುವ ತಾಕತ್ತಿದೆ. ಈ ಸಣ್ಣ ಒಂದು 100 ಯೋಜನ ಸಮುದ್ರ ಯಾವ ಲೆಕ್ಕ ನನಗೆ ಅಂತ ಹನುಮಂತ ಹೇಳ್ತಾನೆ ಅಂತೇಳಿ ಹೇಳಿದರೆ, ಅಂತಹ ರಾಮನಿಗೆ ಇದು ಏನು ದೊಡ್ಡ ವಿಷಯವ? ಆದರೆ ನಾವು ಹೀಗೆ ಅಂದುಕೊಂಡ್ರೆ, ರಾಮ ಸುಮ್ಮನೆ ನಾಟಕ ಮಾಡಿದ್ದಾನೆ, ಅವನಿಗೇನು ಆಗಲಿಕ್ಕಿಲ್ಲ, ಎಲ್ಲರಿಗೂ ಹೀಗೆ ವಿಡಂಬನೆ ಮಾಡಿದ್ದಾನೆ, ದುಷ್ಟರಿಗೆ ದೈತ್ಯರಿಗೆ ತಮಸ್ಸಾಗಲಿಕ್ಕೆ ಈ ಥರ ಮಾಡಿದ್ದಾನೆ ಅಂತೇಳಿ ಹೇಳಿದರೆ, ನಮಗೆ ಸಿಗುವಂಥ ಪಾಠ ಏನಿದೆ? ಅದು ಸತ್ಯವೇ, ರಾಮದೇವರೇ, ಅವನಿಗೆ ಸಮಸ್ಯೆಯೇ ಇಲ್ಲ. ಆದರೆ ನಮಗೆ ಏನು ಪಾಠ ಸಿಕ್ಕಿತು ಇದರಿಂದಾಗಿ? ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ನೀವು ಮಾಡಬೇಕಾದ ಕೆಲಸ ಏನಿದೆಯೋ ಅದನ್ನು ಮಾಡ್ತಾ ಸಾಗಬೇಕು. ದೇವರೇ ನಿಮಗೆ ಜೊತೆಗೆ ಬಂದು ನಿಂತ್ಕೊಳ್ತಾನೆ. ಭೀಮಸೇನ ದೇವರಿ ಮಾತನ್ನು ಹೇಳ್ತಾರೆ ಜರಾಸಂಧನ ವಧೆಯ ಸಂದರ್ಭದಲ್ಲಿ. ಅವ್ರು ಹೇಳ್ತಾರೆ, ನಿಜಾನುಭಾವವರ್ಜಿತಾ ಹರೇರನುಗ್ರಹ ಊರ್ಜಿತಾ ಮಹಾಪ್ರಯತ್ನವರ್ಜಿತಾ ಜನಾ ಜಗ್ಮುಹು ನ ಉನ್ನತಿಂ. ಮೂರೇ ಕಾರಣ ಸಕ್ಸಸ್ಫುಲ್ ಮನುಷ್ಯನಿಗೆ ಇವತ್ತು ಹೇಗೆ ಮನುಷ್ಯ ಸಕ್ಸಸ್ ಆಗ್ತಾನೆ ಅನ್ನೋದಕ್ಕೆ ನೂರಾರು ಡಿಬೇಟು, ನೂರಾರು ಚಾನಲ್ಗಳು, 5th ಪಿಲ್ಲರು 4th ಪಿಲ್ಲರು, ಅದು ಇದು ಎಲ್ಲ ಮಾಡ್ತಾರೆ. ಮೂರೇ ಕಾರಣ, ನಿಜಾನುಭಾವ ವರ್ಜಿತಾ. ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ನಿಮಗೆ ಅದು ಸಿಗಲ್ಲ. ಹರೇರನುಗ್ರಹ ವರ್ಜಿತಾ, ಭಗವಂತನ ಅನುಗ್ರಹ ಇರಬೇಕು. ಮಹಾಪ್ರಯತ್ನ ವರ್ಜಿತಾ, ನಿಮಗೆ ಪ್ರಯತ್ನ, ನೀವು ಮಹಾಪ್ರಯತ್ನ ಮಾಡಬೇಕು ಯಾವುದೇ ಒಂದು ವಿಚಾರಕ್ಕೆ. ಇಲ್ಲ ಅಂದರೆ ನಿಮಗೆ ಶ್ರೇಯಸ್ಸಾಗಲ್ಲ. ಭೀಮಸೇನ ದೇವರು ಹೇಳ್ತಾರೆ, ನಿಜಾನುಭಾವ ಮಹಾನ್ ಅನುಗ್ರಹೋ ಹರೇ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮಃ. ನನಗೆ ಯೋಗ್ಯತೆ ಇದೆ, ರಾಜಸೂಯಾಗ ಮಾಡುವಂತಹ ಜರಾಸಂಧನನ್ನು ಸಂಹಾರ ಮಾಡುವ ಯೋಗ್ಯತೆ ಇದೆ. ಸಾಕ್ಷಾತ್ ಕೃಷ್ಣ ಅನುಗ್ರಹ ಮಾಡ್ತಾ ಇದ್ದಾನೆ, ಪ್ರಯತ್ನ ಒಂದು ಮಾಡಬೇಕು. ನಾನು ಹೋಗಿ ರಾಜಸೂಯ ಜರಾಸಂಧನನ್ನು ಸಂಹಾರ ಮಾಡ್ತೇನೆ ಅಂತ. ಹಾಗೆ ಎಂತಹ ಮನುಷ್ಯರಿಗೂ ಎಂತಹ ದೊಡ್ಡವರಿಗೂ ಕೂಡ ಕಷ್ಟ ಬರ್ತದೆ. ಇಷ್ಟು ದೊಡ್ಡ ಕಷ್ಟ ಇದೆ. ಯಾವ ಮನುಷ್ಯನ ಹೆಂಡತಿಯನ್ನ ಇಷ್ಟು ಎತ್ತುಕೊಂಡು ಹೋಗಿ ಕಷ್ಟಪಡಿಸಿರ್ಬೋದು? ಲೆಕ್ಕ ಯೋಚನೆ ಮಾಡಿ ನೀವು. ಸಾಧ್ಯ ಇದೆ? ನಮ್ಮಂಥವ್ರ ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ದಿದ್ರೆ ವಾಪಸ್ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಇದೆಯಾ? ಇನ್ನೊಂದು ಮದುವೆ ಆಗಿ ಹೋಗಬೇಕಷ್ಟೇ ಹೊರತು ಈ ಹೆಂಡತಿ ಹೋಗಿದ್ದು ಹೋಯ್ತಷ್ಟೇ, ಸಾಧ್ಯವೇ ಇಲ್ಲ. ಭೀಮಸೇನ ದೇವರ ಹೆಂಡತಿಯನ್ನ ಎದುರುಗಡೆ ಎಳಿತಾ ಇದ್ದಾರೆ. ಯಾವ ಹೆಂಡತಿಗೆ ಅಂತ ಕಷ್ಟ ಬಂದಿದೆ ನಮಗೆ, ನಮ್ಮ ಹೆಂಡತಿಯರಿಗೆ?
ಧೀರವಂತರು ಧೈರ್ಯವಂತರಿಗೇನೆ ಕಷ್ಟ ಬರುವಂಥದ್ದು. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಯಾವತ್ತೂ ಕೂಡ ಕಷ್ಟ ಯಾರಿಗೆ ಕೊಡ್ತಾನೆ ಭಗವಂತ? ಒಳಗೆ ತಾಕತ್ತು ಛಲ ಇರುವಂಥ ವ್ಯಕ್ತಿಗೆ ಮಾತ್ರ ಕೊಡ್ತಾನೆ, ಇಲ್ಲ ಅಂದ್ರೆ ನೇಣು ಹಾಕಿ ಸಾಯ್ತಾರೆ. ಹಾಗಾಗಿ ಆ ಮಾತನ್ನು ಹೇಳ್ತಾನೆ, ಸಾಗರಂತು ಸಮಾಸಾದ್ಯ ಭೂಯೋ ನಷ್ಟಂ ಮನೋಮಮ ಕಥಂ ನಾಮ ಸಮುದ್ರಸ್ಯ ದುಷ್ಟಾರಸ್ಯ ಮಹಾಂಬಸಃ ಹರ್ಯೋ ದಕ್ಷಿಣಂ ಪಾರಂ ಗಮಿಷ್ಯಂತಿ ಸಮಾಹಿತಾ. ನಾನು ಹೋಗಲಿ, ಸಾಗರದ ತರಹ ನನ್ನ ಹಿಂದೆ ಇಷ್ಟು ಕಪಿಗಳಿದ್ದಾರೆ, ಇವರು ಹೇಗೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹನುಮಂತ ರಾಮ ಕೇಳ್ತಾನೆ. ನಾನು ಏನು ಮಾಡಲಿ, ಹೇಗೆ ಸಾಧ್ಯ ಇದೆ? ಸೀತೆ ಅಲ್ಲಿದ್ದಾಳೆ ಅಂತ ಗೊತ್ತಾಗೋಗಿದೆ, ಆದರೂ ನನಗೇನು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ, ಎಂತಹ ಪರಿಸ್ಥಿತಿ ನಂದು ಅಂತ ಭಗವಂತ ಅಂದ್ಕೊಳ್ತಾನೆ. ಅವನು ದೇವರೇ. ಆದರೆ ನಾವು ಯಾವತ್ತೂ ಕೂಡ ರಾಮನನ್ನು ದೇವರು ಅಂತ ಚಿಂತನೆ ಮಾಡಿ ಮಾಡುವಂತಹದ್ದು ಶ್ರೇಯಸ್ಸು, ಮೋಕ್ಷ ಸಾಧನ. ಒಬ್ಬ ಸಾಮಾನ್ಯ ವ್ಯಕ್ತಿ ರಾಮನ ಥರ ಸತ್ಯ, ಧರ್ಮ, ಛಲ ಇದನ್ನೆಲ್ಲವನ್ನೂ ಕೂಡ ಅನುಸರಿಸಿದರೆ ಒಬ್ಬ ಆದರ್ಶ ಪುರುಷ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ರಾಮನ ಥರ ಆಗಬೇಕು. ಆ ವಿಚಾರಗಳನ್ನು ತೆಗೆದುಕೊಳ್ಳಬೇಕು ಈ ಗ್ರಂಥದಿಂದಾಗಿ. ಯದ್ಯಪ್ಯೇಷತು ವೃತ್ತಾಂತಃ ವೈದೇಹ್ಯ ಕಥಿತೋ ಮಮ ಸಮುದ್ರ ಪಾರಗಮನೆ ಹರಿಣಾಂ ಕಿಮಿವೋತ್ತರಂ. ಸಮುದ್ರವನ್ನು ದಾಟಿ ಹೋಗಲೇಬೇಕು, ಅನಿವಾರ್ಯ. ಇದಕ್ಕೆ ಕಪಿಗಳು ಏನನ್ನು ಉತ್ತರ ಕೊಡ್ತಾರೆ? ಕಪಿಗಳು ಏನಂತಾರೆ ನೋಡಿ. ಒಬ್ಬ ಚಕ್ರವರ್ತಿ ಅವನು ರಾಮ, ನಾನು ಈಗ ಹೇಳ್ತಾ ಇದ್ದೇನೆ ಮಾಡಿ ಅನ್ನಲಿಲ್ಲ ಅವನು. ಕಪಿಗಳು ಏನು ಹೇಳ್ತಾ ಇದ್ದಾರೆ? ಬೇಸಿಕ್ ನಾಲೆಜ್ ಇದೆ. ಒಬ್ಬ ಎಷ್ಟೇ ದೊಡ್ಡ IAS ಆಫೀಸರ್ ಆಗಿರೋ, ನೀನು ದೊಡ್ಡ PM ಆಗಿರಿ, ನೀವು ದೊಡ್ಡ ಫ್ಯಾಕ್ಟ್ರಿ ಯಾವುದೇ ಒಂದು ನಡೆಸ್ತಾ ಇರಲಿ, ಒಂದು ಇನ್ಸ್ಟಿಟ್ಯೂಷನ್ ನಡೆಸಬೇಕಾದಾಗ ಎಲ್ಲರ ಐಕ್ಯಮತ್ಯವನ್ನು ಮೊದಲು ಸಂಪಾದಿಸ್ಕೊಳ್ಬೇಕು. ನಾನು ಹೇಳ್ತಾ ಇದ್ದೇನೆ ಹೋಗಿ ಮಾಡಿ, ಅವ್ರು ಹೋಗಲ್ಲ ಅಂದ್ರೆ ಏನು ಮಾಡ್ತೀರಾ? ಕಪಿಗಳು ಏನು ಹೇಳ್ತಾ ಇದ್ದಾನೆ ರಾಮ, ಅವನು ಒಳಗಡೆಯಿಂದ ಪ್ರೇರಣೆ ಮಾಡುವ ತಾಕತ್ತಿದೆ ರಾಮನಿಗೆ. ಆದರೆ ರಾಮ ಮಾತಾಡಿರುವ ಮಾತೇನು ಆಲೋಚನೆ ಮಾಡಿ. ಕಪಿಗಳು ಏನು ಹೇಳ್ತಾರೆ, ಇದು ರಾಮನ ವ್ಯಕ್ತಿತ್ವ. ಇದಕ್ಕೆ ರಾಮ ಲೋಕಪೂಜ್ಯನಾಗಿರುವಂಥವನು. ನಾವಾದರೆ 1 ಕೋಟಿ 2 ಕೋಟಿ ಬಂದುಬಿಟ್ರೆ ನಮ್ಮ ಸಮಾನ ಯಾರಿಲ್ಲ, ಯಾರ ಮಾತನ್ನು ಕೇಳಲ್ಲ, ನಾನು ನಡೆದಿದ್ದೇ ದಾರಿ ಅಂಥೇಳಿ ಮಾಡ್ತೇವೆ. ಅದಕ್ಕೆ ಆ ಮನುಷ್ಯನಾಗಿರ್ತಾನೆ, ರಾಮ ದೇವರಾಗ್ಬಿಟ್ಟಿದ್ದಾನೆ. ಹಾಗಾಗಿ ಆ ಮಾತನ್ನು ಕೇಳ್ತಾನೆ. ಆವಾಗ ಸುಗ್ರೀವ ರಾಮನನ್ನ ಸಮಾಧಾನ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ ಅವನು. ತಂತು ಶೋಕ ಪರಿದ್ಯೋ ನಮ್ಮ ರಾಮಂ ದಶರಥಾತ್ಮಜಂ ಉವಾಚ ವಚನಂ ಶ್ರೀಮಾನ್ ಸುಗ್ರೀವ ಶೋಕನಾಶನಂ ಕಿಂ ತಂ ಸಂತಪ್ಯಸೆ ವೀರ ಯಥಾನ್ಯ ಪ್ರಾಕೃತಸ್ಥತ ಮೈವಂ ಭೂಸ್ತ್ಯಜ ಸಂತಾಪಂ ಕೃತಜ್ಞ ಇವ ಸೌಹೃದಂ. ತುಂಬ ಒಳ್ಳೆ ಸ್ನೇಹಿತರು ಇಬ್ಬರು. ಒಬ್ಬ ಏನೋ ಬೆನ್ನಿಗೆ ಚೂರಿ ಹಾಕಿ ಹೋದಾಗ ತುಂಬ ಆಸೆ ಇಟ್ಟುಕೊಂಡಿರುವಂತಹ ಸ್ನೇಹಿತ ಎಷ್ಟು ದುಃಖ ಪಡ್ತಾನೋ ಆ ಥರ ನೀನು ದುಃಖ ಪಡ್ತಾ ಇದ್ದೀಯಲ್ಲ ರಾಮ. ಸಾಮಾನ್ಯ ಮನುಷ್ಯರ ಥರ ದುಃಖ ಪಡ್ತಾ ಇದ್ದೆ. ಛೇ, ನಿನ್ನ ತಾಕತ್ತು ಏನಿದೆ? ನಾವೆಲ್ಲ ಯಾಕಿದ್ದೇವೆ ಇಲ್ಲಿ? ಹೆದರ್ಕೊಳ್ಳುವ ಮನುಷ್ಯ ಆಗಬೇಕಾ ನೀನು? ಏನಾಗಿದೆ ನಿನಗೆ? ಯಾಕೆ ಹೆದರ್ಕೊಳ್ತಾ ಇದೀಯಾ? ಹೆದರ್ಕೊಳ್ಳಬೇಡ. ಅವನು ಹೇಳ್ತಾನೆ, ಜ್ಞಾತೇಚ ನಿಲಯೇ ರಿಪೋಹೋ. ಶತ್ರುವಿನ ಮನೆ ಗೊತ್ತಾಗೋಗಿದೆ, ಒಂದೇ ಕೆಲಸ ಬಾಕಿ ಇರುವಂತಹದ್ದು. ನಮ್ಮ ಕಪಿಗಳು ಅಲ್ಲಿಗೆ ಹೋಗಬೇಕಷ್ಟೇ, ಹೋದರೆ ಸೀತೆ ಬಂದ್ಲು ಅಂತಾನೆ ಅರ್ಥ. ಈ ಭೂಮಿಯಲ್ಲಿ ಯಾರಿಗೂ ಕೂಡ ನಮ್ಮ ಕಪಿಗಳನ್ನು ಜಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ತಾನೆ ಅವನು. ಹೇಳ್ತಾನೆ, ಮತಿಮಾನ ಶಾಸ್ತ್ರವಿತ್ ಪ್ರಾಜ್ಞ ಪಂಡಿತಶ್ಚಾಸ್ಯ ರಾಘವ ತ್ಯಜೇ ಮಾಂ ಪ್ರಾಕೃತಾಂ ಬುದ್ಧಿಂ ಕೃತಾತ್ಮೇವಾತ್ಮ ದೂಷಿಣೀಂ. ಅವನು ಹೇಳ್ತಾನೆ, ಒಬ್ಬ ನಾಯಕ ಹೇಗಿರಬೇಕು? ನೀನು ಒಳ್ಳೆ ಬುದ್ಧಿವಂತ, ಸಕಲ ಶಾಸ್ತ್ರವನ್ನು ತಿಳಿದುಕೊಂಡಿದ್ದೀಯಾ, ವಿವೇಕಿಯಾಗಿದೆಯಾ, ಪಂಡಿತ, ಶೂರ ಎಲ್ಲ ಆಗಿದೆಯಾ. ಯಾರಾದರೂ ಅಳ್ತಾರ? ಒಂದು ಗುಣ, ಸ್ವಲ್ಪ ಬುದ್ಧಿವಂತಿಕೆ, ಯಾವುದೋ 2 ಶಾಸ್ತ್ರ 1 ಶಾಸ್ತ್ರ ಓದ್ಬಿಟ್ರೇನೆ ನಾವು ಹೇಳಿದ್ದೇ ಜಡ್ಜ್ಮೆಂಟ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾರೆ. ಓದಿರೋದು ಯಾವುದೋ 1 ಶಾಸ್ತ್ರ, ಎಲ್ಲ ಶಾಸ್ತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ರಾಮ, ನೀನು ಎಲ್ಲವನ್ನೂ ಓದಿದ್ದೀಯಾ, ಎಲ್ಲ ತಿಳಿದಿದ್ದೀಯಾ, ನೀನು ಯಾಕೆ ಹೆದರ್ಕೊಳ್ತಾ ಇದ್ದೀಯಾ? ಒಬ್ಬ ನಾಯಕನಾದವನೇ ದುಃಖಿಸಿದರೆ ಎಂತಹ ಪರಿಸ್ಥಿತಿ ಬರ್ತದೆ. ನಾಯಕನಾದವನು ಎದೆಗುಂದಬಾರದು ಯಾವತ್ತು ಅಂತ ಹೇಳಿ ಆ ವಿಚಾರಗಳನ್ನು ತಿಳಿಸ್ತಾ ಇದ್ದಾನೆ.
ನಿರುತ್ಸಾಹಸ್ಯ ದೀನಸ್ಯ ಶೋಕ ಪರ್ಯಾಕುಲಾತ್ಮನಃ ಸರ್ವತಾ ವ್ಯವಸೇದಂತೆ ವ್ಯಸನಂ ಚಾಧಿಗಚ್ಚತಿ. ದುಃಖ ಇಮ್ಮಡಿಸುವುದು ಕಾರಣ ಏನು, ಯಾವುದರಿಂದ ಅಂತ ಕೇಳಿದಾಗ, ದುಃಖ ಬಂದಿದೆ ಅಂತ ಮನಸ್ಸಿಗೆ ನನಗೆ ಹಾಗಾಯ್ತಲ್ಲ, ನನಗೆ ಹೀಗಾಯ್ತಲ್ಲ, ಇದರಿಂದ ಮುಂದೇನು ಏನಾಗೋಗುತ್ತೆ, ಹಾಸಿಗೆಯಲ್ಲಿ ಮಲಗಿ ಸಾಯ್ತಾ ಇರ್ತಾರೆ, ಏನೋ ಒಂದು ಸಂಕಷ್ಟ ಬಂದುಬಿಟ್ಟಿರುತ್ತೆ. ನನಗೆ ಹೀಗಾಯಿತು, ನಾನು ಬದುಕದೇ ಇದ್ದರೆ ನನ್ನ ಹೆಂಡತಿ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ, ಅವ್ರಿಗೆ ಮಾಡಿರುವಂತಹ ದುಡ್ಡೆಲ್ಲ ಹೋಗುತ್ತೋ, ಅದೇನಾಗುತ್ತೋ ಇದೇನಾಗುತ್ತೋ, ದುಡ್ಡು ದುಃಖ, ಇದರಿಂದಲೇ ಅವನು ಬೇಗ ಸಾಯುವಂಥದ್ದು. ಇಲ್ಲದೇ ಇದ್ರೆ ಬದುಕ್ತಿದ್ದ ಅವನು. ಇವನು ಹೇಳ್ತಾನೆ, ನಿರುತ್ಸಾಹಸ್ಯ ದೀನಸ್ಯ ಶೋಕಪುರ್ಯಾಕುಲಾತ್ಮನಃ. ದುಃಖಿಸಿದ್ರೆ, ಉತ್ಸಾಹ ಕಳೆದುಕೊಂಡ್ರೆ ಏನನ್ನೂ ಸಾಧಿಸ್ಲಿಕ್ಕಾಗಲ್ಲ ರಾಮ. ನಮ್ಮ ಕಪಿಗಳು ದಾವಾಗ್ನಿಯನ್ನು ಬೇಕಾದ್ರೂ ನಿನಗೋಸ್ಕರ ಪ್ರವೇಶ ಮಾಡ್ತಾರೆ. ನೋಡಿ, ರಾಮ ಗಳಿಸಿಕೊಂಡ ಒಂದು ವ್ಯಕ್ತಿತ್ವವನ್ನು ಆಲೋಚಿಸಿ. ರಾಮ ಎಲ್ಲ ಕಪಿಗಳನ್ನು ಕಪಿ ಆಡಿಸೋರ್ ಥರ ಏನೋ ಒಂದು ಇದನ್ನು ಮಾಡಿ ತನ್ನನ್ನು ತನ್ನ ವಶ್ಯಕ್ಕೆ ಇಟ್ಕೊಂಡಿರುವಂಥದ್ದಲ್ಲ. ತಾನು ಎಷ್ಟು ಕೆಲವು ದಿನಗಳ ಜೊತೆಗೆ ಕಪಿಗಳ ಜೊತೆಗೆ ಕೂಡಿದ್ದು. ಕಪಿಗಳ ನಾಯಕ ಏನು ಹೇಳ್ತಾನೆ, ನಿನಗೋಸ್ಕರ ನನ್ನ ಕಪಿಗಳು ಎಲ್ಲರೂ ಕೂಡ ದಾವಾಗ್ನಿಯನ್ನು ಬೇಕಾದ್ರೆ ಪ್ರವೇಶ ಮಾಡ್ತಾರೆ ಅಂತೇಳಿ ಹೇಳಿದರೆ ರಾಮನ ವ್ಯಕ್ತಿತ್ವ ಎಂತಹದ್ದು, ಹೇಗೆ ಬದುಕಿದ್ದಾನೆ ರಾಮ. ನಾವು 4 ಜನರಿಗೆ ಒಳ್ಳೆಯದಾಗಿರ್ಲಿಕ್ಕಾಗಲ್ಲ, ನಮ್ಮನೆ ಆ ಕಡೆ ಮನೆಯಲ್ಲೇ ನಾವು ಗಲಾಟೆ ಮಾಡ್ಕೊಂತಿರ್ತೀವಿ. ಒಬ್ಬ ರಾಮ ಹೇಗೆ ಬದುಕಿದ್ದ, ಇದೆಲ್ಲವೂ ಕೂಡ ಯುದ್ಧಕಾಂಡದಲ್ಲಿರುವಂತಹ ವಿಚಾರಗಳು. ಅಲ್ಲಿ ಮುಂದೆ ಹೇಳ್ತಾ ಹತಂಚ ರಾವಣಂ ಯುದ್ಧೆ ದರ್ಶನಾದುಪಧಾರಯ. ತಲೆನೇ ಕಡ್ಸ್ಕೊಳ್ಬೇಡ, ರಾವಣ ಸತ್ತ ಅಂತ ಲೆಕ್ಕ ಇವತ್ತಿಂದ. ಇವತ್ತು ರಾವಣ ಸತ್ತು ಹೋಗಾಗೋಗಿದೆ, ಇನ್ನೇನು ಹೆದರ್ಕೊಳ್ಬೇಡ. ಒಂದೇ ಕೆಲಸ, ನಮ್ಮ ಕಪಿಗಳಲ್ಲಿ ಹೋಗಬೇಕು, ಬಾಕಿ ಅಷ್ಟೇ ಹೇಳ್ತಾರೆ. ಅಸ್ಮಿನ್ ಕಾಲೇ ಮಹಾಪ್ರಾಜ್ಞ ಸ್ವತ್ವ ಮಾತಿಷ್ಠ ತೇಜಸ ಶೂರಾಣಂ ಹಿ ಮನುಷ್ಯೇಣ ತ್ವದ್ವಿಧಾನಾಂ ಮಹಾತ್ಮನಾಂ ವಿನಷ್ಟೇವ ಪ್ರನಷ್ಟೇವ ಕ್ಷಮಂ ನ ಕ್ಷನುಶೋಚಿತಂ. ಎಷ್ಟು ಕಳೆದುಕೊಳ್ಳಲಿ, ಎಷ್ಟು ಆಗಲಿ, ನಿನ್ನಂಥವ್ರು ಅಳಬಾರ್ದು ರಾಮ. ನೀನೇ ಹತ್ರ ನಮ್ಮ ಪರಿಸ್ಥಿತಿ ಏನಾಗುತ್ತೆ ರಾಮ? ನೀನೇ ಎದೆಗೊಂದಿದ್ರೆ ನಾವೇನು ಮಾಡಬೇಕು? ಹಾಗಾಗಿ ಅಳಬೇಡ, ನಿನಗೇನು ಆಗಲ್ಲ, ನಾವೆಲ್ಲ ಇದ್ದೇವೆ. ಸರ್ವಂ ತೀರ್ಣಂಚ ಮೇ ಸೈನ್ಯಂ ಜಿತಮಿತ್ಯುಪಧಾರಯ. ಅದು ಕಥಂಚಿತ್ ಪರಿಪಶ್ಯಾಮಿ ಲಂಘಿತಂ ವರ್ಣಾಲಯಂ ಹತಮಿತ್ಯೇವ ತಮ್ಮನ್ಯ ಯುದ್ಧೇ ಸಮಿತಿ ನಂದನ ಕಿಮುಕ್ತ ಬಹುಧಾ ಚಾಪಿ ಸರ್ವತಾ ವಿಜಯೀ ಭವ ನಿಮಿತ್ತಾನಿ ಚ ಪಶ್ಯಾಮಿ ಮನೋ ಮೇ ಸಂಪ್ರಹರ್ಷತಿ. ನಿನಗೆ ವಿಜಯ ಸಿಕ್ಕೇ ಸಿಗುತ್ತೆ, ನೀನು ಗೆದ್ದೇ ಗೆಲ್ತ್ಯ ಅಂತಹ ನಿಮಿತ್ತಗಳು ಇವತ್ತು ಸಿಗ್ತಾ ಇದ್ದಾವೆ. ಹಾಗಾಗಿ ನೀನು ಹೆದರ್ಕೊಳ್ಬೇಡ, ಏನೂ ಆಗಲ್ಲ ಅಂತ ಆ ಮಾತನ್ನು ಹೇಳ್ತಾ ಮುಂದೆ ಹನುಮಂತನ ಹತ್ರ ಕೇಳ್ತಾನೆ, ನೀನು ಅಲ್ಲಿಗೆ ಹೋಗಿದ್ಯಲ್ಲ, ಲಂಕಾ ಹೇಗಿದೆ? ನಾವು ಹೋಗಲಿಕ್ಕೆ ಸಾಧ್ಯ ಇದೆಯಾ? ಹೋಗ್ತೇವಾ? ಲಂಕದಲ್ಲಿ ರಾವಣನನ್ನು ಗೆಲ್ತೇವಾ? ನೋಡಿ, ಒಬ್ಬ ಗೂಢಚಾರಿ ಹೇಗೆ ಹೋಗಿ ಕೆಲಸ ಮಾಡಿಕೊಂಡು ಬರಬೇಕು ಅನ್ನೋದಕ್ಕೆ ಈ ಹನುಮಂತನ ಈ ಉತ್ತರಗಳು ಎಷ್ಟು ಮಾರ್ಮಿಕವಾಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಹನುಮಂತ ಹೇಳ್ತಾನೆ, ತಪಸ ಸೇತುಬಂಧೇನ ಸಾಗರೋಚ್ಛೋಷಣೇನವ ಸರ್ವತಾಪಿ ಸಮರ್ಥೋಸ್ಮಿ ಸಾಗರಸ್ಯಾಸ್ಯ ಲಂಘನೆ ಕತಿ ದುರ್ಗಾಣಿ ದುರ್ಗಾಯ ಲಂಕಾಯ ಬ್ರೂಹಿತಾನಿ ಮೇ ಜ್ಞಾತುಮಿಚ್ಛಾಮಿ ತತ್ಸರ್ವಂ ದರ್ಶನ ದಿವವಾನರ. ರಾಮನಿಗೆ ಉತ್ಸಾಹ ಬಂದುಬಿಟ್ಟಿದೆ, ಇಷ್ಟು ಜನ ನನಗೋಸ್ಕರ ಇದ್ದಾರೆ, ಆ ನಾಯಕನೇ ನನಗೋಸ್ಕರ ಸಪೋರ್ಟನ್ನು ಮಾಡ್ತಾ ಇದ್ದಾನೆ, ಇನ್ನು ನಾನು ಹೆದರಿಕೊಳ್ಳುವ ಮಾತೇ ಇಲ್ಲ, ಹೋಗಿ ನಾನು ರಾವಣನ್ನು ಗೆದ್ದೇ ಗೆಲ್ತೇನೆ. ಆದರೆ ರಾಮ ಕೇಳ್ತಾನೆ, ಲಂಕೆ ಎಷ್ಟು ದುರ್ಗಮವಾಗಿದೆ ಹೇಳು ಅಂತ. ಒಬ್ಬ ನಾಯಕ, ಇಷ್ಟು ಜನ ನನಗಿದ್ದಾರೆ, ನನಗಿಷ್ಟು ಬಲ ಇದೆ, ಅವನಿದ್ದಾನೆ ಇವನಿದ್ದಾನೆ, ಯಾವ ಪ್ಲ್ಯಾನ್ ಏನು ಹೋದ್ರಾಯ್ತು ಹೊಡೆದ್ರಾಯ್ತು ಅಲ್ಲ, ಎಲ್ಲವನ್ನು ತಿಳಿದುಕೊಳ್ಳಬೇಕು. ಏನಾದರೂ ಕೂಡ ಸೂಕ್ಷ್ಮವಾಗಿ ಎಲ್ಲವುದನ್ನು ವಿಚಾರ ಮಾಡಬೇಕು. ಯಾವುದೇ ವಿಚಾರವನ್ನು ತುಂಬ ಶೀಘ್ರವಾಗಿ ಮಾಡಿಬಿಡ್ತೇನೆ, ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು ಅಂತ ಮಾಡಿದರೆ ಯಾವುದನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ ಇದು. ಅದಕ್ಕೋಸ್ಕರವಾಗಿ ರಾಮ ಕೇಳ್ತಾ ಇದ್ದಾನೆ ಹನುಮಂತನಿಗೆ,
ಏನಾಗ್ತಾ ಇದೆ, ಅಲ್ಲಿ ಏನಿದೆ, ಹೇಗಿದ್ದಾರೆ ಅವರೆಲ್ಲ, ಲಂಕೆ ಹೇಗಿದೆ, ಅದನ್ನೆಲ್ಲವನ್ನು ನೀನು ಹೇಳು ಅಂತ ಕೇಳ್ತಾ ಇದ್ದಾನೆ. ಬೇಕಿಲ್ಲ ರಾಮನಿಗೆ, ಇಷ್ಟು ಜನ ಇದ್ದಾರೆ, ನಾನು ಏನು ಬೇಕಾದ್ರೆ ಮಾಡ್ತೇನೆ ಅಂತ ಹೇಳ್ಬೋದಾಗಿತ್ತು ಅವನು ಅಲ್ವಾ. ಆದರೆ ಅವನು ಹಾಗೆ ಮಾಡ್ತಾ ಇಲ್ಲ. ಅಲ್ಲಿ ಹೇಳ್ತಾರೆ, ರಾಮನಿಗೆ ಮುಂದೆ ಹನುಮಂತ ಹೇಳ್ತಾ ಹೋಗ್ತಾನೆ, ಶ್ರೂಯತಾಂ ಸರ್ವಮಾಕಾಸ್ಯೆ ಮಾಖ್ಯಾಸ್ಯೆ ದುರ್ಗ ಕರ್ಮ ವಿಧಾನತಃ ರಾಕ್ಷಸಾಶ್ಚ ಯಥಾ ಸ್ನಿಗ್ಧ ರಾವಣಸ್ಯ ಚ ತೇಜಸ. ಹನುಮಂತ ಹೇಳ್ತಾನೆ, ರಾಕ್ಷಸರು ಏನು ಸಾಮಾನ್ಯ ಇಲ್ಲ, ನೀವೆಲ್ಲ ಅಂದ್ಕೊಂಡಿದ್ದೀರಿ ನಾವೇನು ಬೇಕಾದ್ರೂ ಮಾಡ್ತೇವೆ, ರಾಮನಿಗೋಸ್ಕರ ಬೆಂಕಿಗೆ ಬೇಕಾದ್ರೂ ಹಾರ್ತಾರೆ ಇವರೆಲ್ಲ ಅಂತ. ಅವರೆಲ್ಲ ರಾಕ್ಷಸರು, ಹುಟ್ಟು ರಾಕ್ಷಸರು ಅಲ್ಲಿರೋರು. ರಾವಣನಿಗೋಸ್ಕರ ಜೀವ ಕೊಡುವಂಥವ್ರು ಅವರು ಕೂಡ. ಬರೀ ಸಂಬಳಕ್ಕೋಸ್ಕರ ಕೆಲಸ ಮಾಡೋರಲ್ಲ. ರಾವಣನೂ ಕೂಡ ಅಷ್ಟು ರೀತಿಯಲ್ಲಿ ರಾಕ್ಷಸರನ್ನು ನೋಡ್ಕೊಂಡಿರ್ತಾನೆ. ಜೀವವನ್ನು ಬೇಕಾದ್ರೆ ಕೊಡ್ತಾರೆ ಅವರು. ಅಂತಹ ರಾಕ್ಷಸರಲ್ಲಿದ್ದಾರೆ, ಅವರನ್ನು ಗೆದ್ದು ಬರಬೇಕು. ಒಳಗಿಂದ ಒಳಗೆ ಒಡಕಿದ್ದಾಗ ಒಳಗೆ ಒಡಕನ್ನು ಉಂಟು ಮಾಡಿ ಗೆಲ್ಲುವಂಥದ್ದು ದೊಡ್ಡದಲ್ಲ. ಈಗ ಸಣ್ಣ ಸಣ್ಣ ದೇಶಗಳು ಇವತ್ತೆಲ್ಲ ಯುದ್ಧಗಳಾಗ್ತಾ ಇದೆಯಲ್ಲ, ಆ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬನು ದೇಶಭಕ್ತನೇ. ಸಣ್ಣ ದೇಶವೇ ಆಗಿರಲಿ, ಅದನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ದೇಶಭಕ್ತರು. ನಮ್ಮಲ್ಲಿ ಆರಾಮಾಗಿ ಗೆದ್ಕೊಂಡು ಹೋಗ್ಬೋದು, ಯಾಕೆಂದರೆ ಒಳಗೇನೆ ದೇಶದ್ರೋಹಿಗಳಿದ್ದಾರೆ, ದೇಶಭಕ್ತರಿಲ್ಲ. ನಮ್ಮ ದೇಶವನ್ನು ನಮ್ಮವರೇ ಬೈತಾರೆ, ಇಲ್ಲಿ ಅಲ್ಲಿ ಎಲ್ಲ ಕಡೆ ಬೈತಾರೆ. ಹೀಗಿದ್ದಾಗ ಯಾವುದೇ ದೇಶ ಎನ್ನುವಂತಹದ್ದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಾಗ್ತಾ ಇದೆ ಕೇಳಿದಾಗ, ರಾಮನ ಕಡೆಯವರು ರಾಮನಿಗೋಸ್ಕರ ಈ ಕೆಲಸ ಮಾಡ್ತಾರೆ, ರಾವಣನ ಕಡೆಯವರು ರಾವಣನಿಗೋಸ್ಕರ ಕೆಲಸ ಮಾಡ್ತಾರೆ. ದುಡ್ಡಿಗಲ್ಲ, ಸಾಯಕ್ಕೆ ಕೆಲಸ ಮಾಡ್ತಾರೆ ಅವರು. ಈ ಮಾತನ್ನ ಹನುಮಂತ ಹೇಳ್ತಾನೆ. ಅಲ್ಲಿರುವಂತಹ ಎಲ್ಲರೂ ಕೂಡ ಸ್ನಿಗ್ಧಾ ರಾವಣಸ್ಯ ತೇಜಸ, ಎಲ್ಲರೂ ಕೂಡ ರಾವಣನಿಗೆ ಪ್ರೀತಿಪಾತ್ರರು. ಪರಾಂ ಸಮೃದ್ಧಿಂ ಲಂಕಾಯಾ ಸಾಗರಸ್ಯ ಚ ಭೀಮತಾಂ, ಸಿಕ್ಕಾಬಟ್ಟೆ ಭಯಂಕರವಾಗಿರುವಂತಹ ಸಾಗರ ಅದು, ಸಮುದ್ರ. ಅದು ಸಾಮಾನ್ಯ ಸಮುದ್ರ ಅಲ್ಲ. ಲಂಕೆಯು ಕೂಡ ಸಮೃದ್ಧವಾಗಿದೆ, ಲಂಕೆಗೇನು ಕೊರತೆ ಇದೆ ಅಂತ ಅಲ್ಲ. ಹಾಗಾಗಿ ಅಲ್ಲಿ ಹೇಳ್ತಾರೆ, ಚತ್ವಾರಿ ವಿಪುಲಾನ್ಯಸ್ಯ ದ್ವಾರಾಣಿ ಸುಮಹಾಂತಿ ಚ ತತ್ರೇ ಇಶು ಉಪಲಯಂತ್ರಾಣಿ ಬಲವಂತಿ ಮಹಾಂತಿ ಚ. ನಮ್ಮಲ್ಲಿರುವಂತಹ ಇವತ್ತು ಏನು ಆರ್ಮಿ ಏನು ಯಂತ್ರಗಳು, ದೊಡ್ಡ ದೊಡ್ಡ ಬಂಕರ್ಗಳು, ಟ್ಯಾಂಕರ್ಗಳು, ಅದು ಇದು ಇದೇ ದೊಡ್ಡದು ಅಂತ ಅಂದ್ಕೊಳ್ತೇವೆ. ರಾವಣನ ಕಾಲದಲ್ಲಿ ರಾವಣ ಎಂಥ ವ್ಯವಸ್ಥೆ ಮಾಡಿದ್ದ ಅಂತ ನೀವು ನೋಡಬೇಕು, ಹೆದರಿ ಹೋಗುತ್ತೆ ನಮಗೆ. ಈಗ 4 ಬಾಗಿಲುಗಳಿದೆ ಲಂಕೆಗೆ. 4 ಬಾಗಿಲುಗಳಲ್ಲಿ ಬಾಗಿಲು ಮುಟ್ಟುತ್ತಿದ್ದ ಹಾಗೆ ಎಷ್ಟೇ ಜನ ಬಂದಿರಲಿ ಅವರನ್ನು ನಿರ್ನಾಮ ಮಾಡುವಂತಹ ಯಂತ್ರಗಳು ಎದ್ದು ಬಂದ್ಬಿಡುತ್ತಂತೆ. ಮನುಷ್ಯರು ರಾಕ್ಷಸರಲ್ಲ, ಯಂತ್ರಗಳ ಮೇಲೆ ಬರುತ್ತೆ. ಬಂಡೆಗಲ್ಲನ್ನು ಬಿಸಾಕತ್ತೆ ಯಂತ್ರಗಳು, ಬಂಡೆಗಳನ್ನು ಬಿಸಾಕುವಂತಹ ಯಂತ್ರಗಳದು, ಬಾಣಗಳನ್ನು ಬಿಸಾಕುವಂತಹ ಯಂತ್ರಗಳು, ಅದು ಬಾಗಿಲಿಗೆ ಇದ್ದಾವೆ. ಸಮುದ್ರ ದಾಟುವಂತಹದ್ದೇ ಕಷ್ಟ, ಸಾಧ್ಯವೇ ಇಲ್ಲ ಅಲ್ವಾ. ಅಂತಹದ್ರಲ್ಲಿ ಇಂತಹ ಯಂತ್ರಗಳು ಪ್ರತಿಯೊಂದು ಬಾಗಿಲಿಗೆ ಇದ್ದಾವೆ. ಆಗತಂ ಪ್ರತಿಸೈನ್ಯಂತೈ ತತ್ರ ಪ್ರತಿನಿವಾರ್ಯತೆ ದ್ವಾರೇಶು ಸಂಸ್ಕೃತ ಭೀಮ ಕಾಲಾಯ ಸಮಯಾಶ್ರಿತಾ ಯಂತ್ರೈರುಪೇತ ಬಹುಭಿಃ ಮಹದ್ಭಿರ್ಗ್ರಹ ಪಂಕ್ತಿಭಿಃ ತ್ರಾಯಂತೆ ಸಂಕ್ರಮಾಸ್ತತ್ರ ಪರಸೈನ್ಯಾಗಮೇ ಸತಿ. ನೋಡಿ, ತ್ರಿಕೂಟ ಅನ್ನುವಂತಹದ್ದೊಂದು ಪರ್ವತ. ಆ ಪರ್ವತದ ಮೇಲ್ಭಾಗದಲ್ಲಿ ಲಂಕೆ ಇರುವಂಥದ್ದು. ಮುಂದೆ ಹೇಳ್ತಾನೆ, ಲಂಕೆ ನಿರಾಲಂಬ. ಲಂಕೆಗೆ ಹೋಗಲಿಕ್ಕೆ, ಲಂಕೆಗೆ ಯಾವುದೇ ಭೂಮಿಯ ಸಂಪರ್ಕವೇ ಇಲ್ಲ. ನಡೆದುಕೊಂಡು ಹೋಗೋಣ, ಇದು ಮಾಡ್ಕೊಂಡು ಹೋಗೋಣ. ಸಮುದ್ರ ಅಲ್ಲ, ಸಮುದ್ರ ಬಿಟ್ಟು ಹೇಳ್ತಾ ಇರೋದು. ಅಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ದೊಡ್ಡ ದೊಡ್ಡ ಪ್ಯಾಸೇಜ್ಗಳು ಬಂದು ನಿಲ್ಲುತ್ತೆ. ಅವಾಗ ರಾಕ್ಷಸರು ಈ ಕಡೆಯಿಂದ ಆ ಕಡೆ ದಾಟಿ ಹೋಗಬೇಕು. ಆ ಪ್ಯಾಸೇಜ್ಗಳ ಮೇಲೆ ಹೋಗ್ಬಿಡುತ್ತೆ. ಅಲ್ಲಿ ಸಂಕ್ರಮ ಅಂದ್ರೆ ಪ್ಯಾಸೇಜ್ ಅಂತ, ದೊಡ್ಡ ದೊಡ್ಡ ಪ್ಯಾಸೇಜ್ಗಳು. ಅಲ್ಲಿ ಕೆಳಗಡೆ ಬಂಗಾರದ ಕಂಬಗಳಿದೆ. ಪ್ಯಾಸೇಜ್ ಬಂದು ನಿಲ್ಬೇಕಲ್ಲ. ಈಗ ಒಂದು ಸೇತುವೆ ಇಷ್ಟು ದೊಡ್ಡ, ಇಲ್ಲಿ ಫ್ಲೈಓವರ್ ಇದೆ. ಫ್ಲೈಓವರೇ ಫ್ಲೈ ಆಗ್ಬಿಟ್ರೆ ಏನು ಮಾಡಬೇಕು?
ಆ ಥರ ಕೆಳಗಡೆ ದೊಡ್ಡ ದೊಡ್ಡ ಸುವರ್ಣದ ಕಂಬಗಳಿದೆ. ಅದ್ರ ಮೇಲ್ಗಡೆ ಬಂದು ಈ ಪ್ಯಾಸೇಜ್ ರೀತಿಯಲ್ಲಿ ದೊಡ್ಡ ದೊಡ್ಡ ಕಿಲೋಮೀಟರ್ ಗಟ್ಟಲೆ ಆ ರೋಡ್, ಆ ಇದು ಸೇತುವೆ ಬಂದು ನಿಲ್ಲುತ್ತೆ. ಅವಾಗ ನಡೆದುಕೊಂಡು ಹೋಗ್ಬೇಕು. ಅದು ಯಾವಾಗಲೂ ಕೂಡ ಇರೋದೇ ಇಲ್ಲ. ನಾವು ಹೋಗಕ್ಕೆ ಅಲ್ಲೇನು ಎರಡು ಕಳಸು ಕುಂಬ ಇಟ್ಕೊಂಡು ಸ್ವಾಗತ ಮಾಡೋಕ್ಕೆ ಅವರು ಹಾಕಿ ನಿಂತಿರ್ತಾರ. ರೆಡ್ ಕಾರ್ಪೆಟ್ ಸ್ವಾಗತ ಇವರಿಗೆ ಇವತ್ತು ಬನ್ನಿ ಅಂತ ಹೇಳಿಬಿಟ್ಟು ಪ್ಯಾಸೇಜನ್ನು ಹಾಕಿ ಕೂತ್ಕೊಂಡಿರ್ತಾರ. ಆಗಲ್ಲ ರಾಮ, ಸಾಧ್ಯ ಇಲ್ಲ ಅಂದರೆ ಆಗಲ್ಲ ಅಲ್ಲ, ಇಷ್ಟು ಕಷ್ಟ ಇದೆ ಅದು. ತ್ರಾಯಂತೆ ಸಂಕ್ರಮಾಸ್ತತ್ರ ಪರಸೈನ್ಯ ಆಗಮೇ ಸತಿ ಯಂತ್ರೈಸ್ತೈರವಕೀರ್ಯ ಅಂತೆ ಪರಿಗಾಸು ಸಮಂತತಃ ಏಕಸ್ತ್ವಕಂಪ್ಯೋ ಬಲವಾನ್ ಸಂಕ್ರಮ ಸುಮಹಾನ್ ದೃಢ. ಯಂತ್ರಗಳು ಎಲ್ಲ ಯಾವುದೋ ಮ್ಯಾನ್ ಅಲ್ಲ, ಯಾವುದೇ ಮನುಷ್ಯನು ಬಂದು ಅದನ್ನು ಎತ್ತಬೇಕಲ್ಲ. ಹೋಗ್ತಿದ್ದಾಗೆ ಯಂತ್ರಗಳೇ ಎತ್ತಿ ಬಿಸಾಕ್ಬಿಡುತ್ತೆ ಅದನ್ನು. ಅದು ಇರುವುದೇ ಇಲ್ಲ ಅಲ್ಲಿ. ಮತ್ತೆ ಬೇಕಾದಾಗ ಮಾತ್ರ ಕೆಳಗಡೆ ಬರುವಂಥದ್ದು. ಹಾಗಾಗಿ ಉತ್ತರ ದ್ವಾರದಲ್ಲಿ ಅದರಲ್ಲೂ ಸಿಕ್ಕಾಬಟ್ಟೆ ದೊಡ್ಡ ಸಂಕ್ರಮ ಇರುವಂಥದ್ದು, ಬಹಳ ಅಗಲವಾಗಿರುವಂಥದ್ದು. ಸಣ್ಣ ಪ್ಯಾಸೇಜ್ ಇದ್ದರೆ ಇದಿಷ್ಟನ್ನು ಮಾತ್ರ ದಾಟಿಬಿಟ್ರೆ ಆಗೋಯ್ತು ಅಂತೇಳಿ ಇಲ್ಲ. ಸಿಕ್ಕಾಬಟ್ಟೆ ಅಗಲ, ಸಿಕ್ಕಾಬಟ್ಟೆ ಉದ್ದ, ಕಿಲೋಮೀಟರ್ ಗಟ್ಟಲೆ ಇದೆ ಉತ್ತರ ದ್ವಾರ. ಉತ್ತರ ದ್ವಾರವನ್ನು ಯಾಕೆ ಹೇಳುವಂಥದ್ದು? ಇಲ್ಲಿಂದ ದಕ್ಷಿಣಕ್ಕೆ ಹೋದ್ರೆ ಅಲ್ಲಿಂದ ಉತ್ತರ ದ್ವಾರ ಮೊದಲಿಗೆ ಸಿಗುವಂಥದ್ದು ಲಂಕೆಗೆ. ಅದು ಉತ್ತರ ಆಗತ್ತೆ ಅಲ್ವಾ? ಇಲ್ಲಿಂದ ನಾವು ಹೀಗೆ ದಕ್ಷಿಣಕ್ಕೆ ಅಂತೇಳಿ ಹೋದಾಗ ಆವಾಗ ಉತ್ತರ. ಇವರಿಗೆ ಹೋಗೋವರಿಗೆ ಮೊದಲು ಸಿಗುವಂಥದ್ದು ಆ ದ್ವಾರ. ಅಲ್ಲಿ ಹೇಳ್ತಾರೆ, ನಾದೇಯಂ ಪಾರ್ವತಂ ಮಾನ್ಯಂ ಕೃತ್ರಿಮಂ ಚ ಚತುರ್ವಿಧಂ ಸ್ಥಿತ ಪಾರೇ ಸಮುದ್ರಸ್ಯ ದೂರಪಾರಸ್ಯ ರಾಘವ. ಒಂದೊಂದು ನೀರಿನ ದುರ್ಗ, ಜಲದುರ್ಗ, ವನದುರ್ಗ, ಸ್ಥಳದುರ್ಗ, ಕೃತ್ರಿಮ ದುರ್ಗ. ದುರ್ಗಗಳು ಅಂದರೆ ಕೋಟೆಗಳು, ಚಿತ್ರದುರ್ಗ ಅಂತ ಹೇಳ್ತೀವಲ್ಲ, ಏನರ್ಥ ಅದು? ಕೋಟೆಗಳು. ಆ ಕೋಟೆಗಳು ಒಂದು ಸಿಕ್ಕಾಬಟ್ಟೆ ನೀರು ದಾಟಕ್ಕಾಗಲ್ಲ. ದೋಣಿ ಇಟ್ಟಿರಲ್ಲ ನಮಗೋಸ್ಕರ, ಒಳ್ಳೆ ಅಲ್ಲೇನು ಶಿಪ್ ರೆಡಿ ಮಾಡಿ ಇಟ್ಟಿರಲ್ಲ, ದಾಟಕ್ಕಾಗಲ್ಲ. ಅದಾದ್ರ ಮೇಲೆ ವನದುರ್ಗ, ಕಾಡು ಅಂದರೆ ಎಲ್ಲಿ ಏನಿದೆ ಅಂತ ಕಾಣಿಸಲ್ಲ ಅಂತಹ ಕಾಡು, ದಟ್ಟ ಅರಣ್ಯ. ಅದನ್ನು ದಾಟಿ ಹೋದರೆ ಕೃತ್ರಿಮಗಳು ಎದ್ದು ಬರ್ತಾ ಇರುತ್ತೆ. ಕೃತ್ರಿಮಗಳು ಅಂದ್ರೇನು? ಪಿಶಾಚಿಗಳು. ಅವು ಎಲ್ಲಿ ಇರ್ತವೆ, ಹೇಗಿರ್ತವೆ, ಯಾರಿಗೂ ಏನೂ ಗೊತ್ತಾಗಲ್ಲ. ಬರ್ತೆ, ಎಲ್ಲಿ ಬೇಕಾದರೂ ಆಳ ಇರುತ್ತೆ, ಎಲ್ಲಿ ಬೇಕಾದ್ರೂ ಬಿದ್ದು ಹೋಗ್ಬಹುದು. ಇಷ್ಟು ಕಷ್ಟ ಇದೆ. ವಾಜಿ ವಾರಣ ಸಂಪೂರ್ಣ ಲಂಕಾ ಪರಮದುರ್ಜಯ ಪರಿಘಾಚ್ಯ ಸದಜ್ಞಚ್ಚ ಯಂತ್ರಾಣಿ ವಿವಿಧಾನಿ ಚ. ಎಲ್ಲಿ ನೋಡಿ ಕುದುರೆಗಳು, ಆನೆಗಳು ಕೈಕಾಲಿಗೆ ಸಿಕ್ಕಿದ್ರೆ ತುಳಿದು ಅಲ್ಲಿ ಭೂಮಿ ಒಳಗಡೆ ಸಿಗದು ಹಾಕಿಬಿಡುತ್ತೆ ಅಂಥ ಆನೆಗಳವೆಲ್ಲವೂ ಕೂಡ. ಪರಿಘಾಯುಧ ಅಂತ ಸುತ್ತಲೂ ತಿರುಗುತ್ತಾನೇ ಇರುತ್ತೆ. ಶತಘ್ನಿ ಅಂತ ಬೇರೆ ಬೇರೆ ಆಯುಧಗಳು. ಉತ್ತರ ದ್ವಾರದಲ್ಲಿ ಮಾತ್ರ 100 ಕೋಟಿ ಜನ ನಿಂತಿದ್ದಾರೆ. 100 ಕೋಟಿ ರಾಕ್ಷಸರು ಉತ್ತರ ದ್ವಾರದಲ್ಲಿದ್ದಾರೆ. ನಮಗೋಸ್ಕರ ಕಾಯ್ತಾ ಇದ್ದಂಗೆ ಅಲ್ಲಿ ಇಡೀ ಭಾರತದ ಜನಸಂಖ್ಯೆ ಹೋಗಲ್ಲಿದ್ದ ಹಾಗೆ 100 ಕೋಟಿ ರಾಕ್ಷಸರು ಉತ್ತರ ದ್ವಾರದಲ್ಲಿ ಮಾತ್ರ ಇದ್ದಾರೆ. ಬೇರೆ ಬೇರೆ ದ್ವಾರದ ಕತೆ ಬೇರೆ. ಅಂದರೆ ಹನುಮಂತ ದೇವರು ಯಾಕೆ ಎಲ್ಲ ಮರಗಿಡಗಳನ್ನು ಎಲ್ಲವನ್ನೂ ಕೂಡ ಒಡೆದು ಆ ಹಣ್ಣನ್ನೆಲ್ಲ ತಿಂದು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಅಂತ ಎಲ್ಲ ಅಸುರರನ್ನೆಲ್ಲರನ್ನೂ ಕೂಡ ಹೊಡೆದಾಕಿದ್ದು ಯಾಕೆ ಅಂತ ಕೇಳಿದರೆ, ಇಷ್ಟು ಜನ ಅಸುರರು ಇದ್ರು ಅಲ್ಲಿ, 100 ಕೋಟಿ ಅಸುರರು ಹನುಮಂತ ದೇವರು ಕೊಂದಿರುವಂಥದ್ದು. ಯಾಕೆ? ಹನುಮಂತ ದೇವರು ಮಾಡಿರುವಂತಹ ಕೆಲಸ ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಇದೇ ಕಾರಣ. ಹಾಗೆ ಮುಂದೆ ಹೋಗ್ತಾ ಹೇಳ್ತಾರೆ, ಎಂತ ಮಾತಾಡ್ತಾರೆ. ಯಾತುದಾನ ದುರಾದರ್ಶ ಸಾಗರ ಕೋಟಿಶ್ಚ ರಾಕ್ಷಸಾಂ ತೇಮಯ ಸಂಕ್ರಮ ಭಗ್ನ ಪರಿಕಾಶ್ಚ ಅವಪೂರಿತಾ. ಅಲ್ಲಿ ಎಲ್ಲರೂ ಕೂಡ ಲಂಕೆ 100,000 ಗಟ್ಟಲೆ ರಾಕ್ಷಸರೆಲ್ಲ ಇದ್ದಾರೆ. ದೊಡ್ಡ ದೊಡ್ಡ ಸಂಕ್ರಮಗಳು, ಅದೇ ಹೇಳಿದ್ನಲ್ಲ ಆ ಪ್ಯಾಸೇಜ್, ಇದನ್ನು ಸೇತುವೆ, ಅದನ್ನೆಲ್ಲವನ್ನು ಕೂಡ ನಾನು ಒಡೆದು ಹಾಕಿದ್ದೇನೆ. ಒಡೆದು ಆ ಎಲ್ಲ ದೊಡ್ಡ ದೊಡ್ಡ ಹಳ್ಳಗಳನ್ನು ಅದರಿಂದ ಮುಚ್ಚಿದ್ದೇನೆ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ನೀವೇನು ಹೆದರ್ಕೊಳ್ಬೇಡಿ ಅಂತ. ಹನುಮಂತ ಮಾಡಿರುವಂತಹ ಕೆಲಸ ಯಾಕೆ? ಹನುಮಂತ ಬಲ ಎಷ್ಟು ಲೆಕ್ಕ ಹಾಕಿ ಅಷ್ಟು ದೊಡ್ಡ ದೊಡ್ಡ ಸಂಕ್ರಮಗಳನ್ನು ಒಡೆದು ಇಡೀ ಹಳ್ಳಗಳನ್ನು ತುಂಬಿಸಿ ಹಾಕಿದ್ದಾರೆ. ಹಳ್ಳ ಅಂದರೆ ಯಾವುದೋ ನಮ್ಮ ನೀರಿಗೆ ಗದ್ದೆಗೆ ಇಟ್ಟಿರುವಂಥ 4 ಅಡಿ 10 ಅಡಿ ಹಳ್ಳ ಅಲ್ಲ, ಅದು
ಸಾಗರದ ಥರ ಹಳ್ಳ ಇರುತ್ತೆ, ಸಾಗರದಷ್ಟು ಅಗಲ ಆಳ ಇರುತ್ತೆ. ಅಂತಹ ಹಳ್ಳಗಳನ್ನು ತುಂಬಿಸಿಬಿಟ್ಟಿದ್ದೇನೆ ನಾನು. ಎಲ್ಲರನ್ನು ಕೊಂದು ಅಲ್ಲಿ ತುಂಬಿಸಿದ್ದೇನೆ. ದಗ್ಧ ಚ ನಗರಿ ಲಂಕಾ ಪ್ರಾಕಾರಶ್ಚ ಅವಸಾದಿತಾ ಬಲೈಕ ದೇಶ ಕ್ಷಪಿತಃ ರಾಕ್ಷಸಾನಾಂ ಮಹಾತ್ಮನಾಂ. ರಾವಣನ ಇಡೀ ಸೈನ್ಯವನ್ನ 3 ಭಾಗ ಮಾಡಿದ್ರೆ, ಒಂದು ಭಾಗವನ್ನು ನಾನು ಈಗಾಗಲೇ ಕೃಷ್ಣಾರ್ಪಣ ವೈಕುಂಠ ಸಮಾರಾಧನೆ ಆಗೋಗಿದೆ, ಅವ್ರದ್ದಲ್ಲ, ಎಲ್ಲ ಖಾಲಿ, ಯಾರಿಲ್ಲ ಅಲ್ಲಿ. ಇಡೀ ನಗರವನ್ನು ನಾನು ಸುಟ್ಟು ಬಿಟ್ಟಿದ್ದೇನೆ, ಅರ್ಧ ಸುಟ್ಟೋಗಿದೆ, ಆರಾಮಾಗಿ ಹಾರ್ಕೊಂಡು ಹೋಗ್ಬಿಡ್ಬೋದು ಇವಾಗ. ಪ್ರಾಕಾರಶ್ಚ ಅವಸಾದಿತಾ, ಪ್ರಾಕಾರಗಳನ್ನೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟಿದ್ದೇನೆ ನಾನು. ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಹನುಮಂತ ದೇವರು ಹೇಳ್ತಾರೆ, ಬಲಶೇಷೇಣ ಕಿಂ ತವ. ಇಷ್ಟೊಂದು ಯಾಕೆ ಮಾತಾಡಿಸ್ತಾ ಇದ್ಯಾ ಸ್ವಾಮಿ? ನಮ್ಮಿಂದೆಲ್ಲ ನಿನಗೇನು ಆಗ್ಬೇಕು ಹೇಳು, ನಮ್ಮಿಂದ ಏನಾದರೂ ಉಪಕಾರ ಇದೆಯಾ ನಿನಗೆ ಹೇಳು. ಯಾರಿಗೋಸ್ಕರ ನಮಗೆ ಗೋಸ್ಕರ ಬೇಕು, ನಿನಗೋಸ್ಕರ ನಿನಗೇನಕ್ಕೆ ಬೇಕಿದೆ? ಸುಮ್ಮನೆ ಕೇಳ್ತಾ ಇದೆಯಾ? ನಾನು ಹೇಳ್ತಾ ಇದ್ದೇನೆ. ಬಲಶೇಷೇಣ ಕಿಂ ತವ. ಅದಲ್ಲೂ ಹೇಳ್ತಾರೆ, ಅಂಗದೋ ದ್ವಿವಿಧೋ ಮೈಂದಃ ಜಾಂಬವಾನ್ ಪನಸೋ ನಲಹ ನೀಲಹ ಸೇನಾಪತಿಶ್ಚೈವ. ಇಷ್ಟು ಜನ ಇದ್ದಾರೆ, ಅಂಗದ, ದ್ವಿವಿಧ, ಮೈಂದ, ಜಾಂಬವಂತ, ಪನಸ, ನೀಲ, ನಲ. ನಾನು ಅವ್ರದ್ದು ಹೇಳಲಿಲ್ಲ, ಇಷ್ಟು ಜನ ಇದ್ದಾರಲ್ಲ, ಇದಕ್ಕಿಂತಲೂ ಉಳಿದ ಕಪಿಗಳೇ ಬೇಡ ನಿನಗೆ. ಯಾರಿಗೆ ಬೇಕಾಗಿದೆ? ಇಷ್ಟು ಜನ ಸಾಕು. ಅಲ್ಲಿ ಸೀತಾದೇವಿಯನ್ನು ಕೇಳಿದಾಗ, ಸೀತಾದೇವಿ ಹತ್ರ ಹನುಮಂತ ಹೋದಾಗ, ಯಾರ ಕಡೆಯಿಂದ ಬಂದಿದ್ದು? ಸುಗ್ರೀವನ ಕಡೆಯಿಂದ. ನಿನ್ನಂಥವರು ಇದಾರ, ಬೇರೆ ಯಾರಾದರೂ, ನೀನೊಬ್ಬನೇ ಇರೋದೇನೋ ಅಲ್ಲಿ ಅಂತೇಳಿ ಹೇಳಿದಾಗ ಹನುಮಂತದೇವರು ಹೇಳ್ತಾರೆ ಸೀತಾದೇವಿಗೆ, ಮತ್ತ ಪ್ರತ್ಯವರ ಕಶ್ಚಿತ ನಾಸ್ತಿ ಸುಗ್ರೀವ ಸನ್ನಿಧವು. ನನಗಿಂತಲೂ ಕೆಳಗಿನವನು ಯಾರೂ ಇಲ್ಲ, ಎಲ್ಲ ನನಗಿಂತಲೂ ಮೇಲಿನವರೇ ಇರೋರಲ್ಲಿ ಅಂತೇಳಿ ಹೇಳ್ತಾರೆ. ಇಷ್ಟು ಬಲಿಷ್ಠ ವಾನರರು ಇವರು, ಕಪಿಗಳು ಅಂತೇಳಿ ಹೇಳಿದರೆ ಯಾವುದೋ ಗಾಡ್ಜಿಲ್ಲ ಗೋರಿಲ್ಲಗಳನ್ನು ನೋಡ್ತೀವಲ್ಲ, ಅದಕ್ಕಿಂತಲೂ ದೊಡ್ಡದು ಇವರೆಲ್ಲ. ಅಂತಹ ಕಪಿಗಳು ಇವರೆಲ್ಲ ಇದ್ದು ಹನುಮಂತ ಹೇಳುವಂಥದ್ದು, ಶ್ರುತ್ವ ಹನುಮತಃ ವಾಕ್ಯಂ ಯಥಾವದನುಪೂರ್ವಶಃ ತಥೋ ಬ್ರವೀನ್ ಮಹಾತೇಜ ರಾಮ ಸತ್ಯಪರಾಕ್ರಮ. ಅದನ್ನೇ ಸಂಗ್ರಹ ರಾಮಾಯಣದಲ್ಲೂ ಹೇಳ್ತಾ ಇಲ್ಲ, ಲಂಕಾ ಪುರಸ್ಯ ದುರ್ಗತ್ವಂ ರಾಕ್ಷಸಾನಾಂಚ ತತ್ಫಲಂ ಉಕ್ತಂ ಶ್ರುತ್ವ ಹನುಮತ ರಾಮ ಸ್ಮಿತಮುಖೋ ಬ್ರವೀತ್. ಇಷ್ಟೆಲ್ಲ ಹೇಳಿ ರಾಮನಿಗೆ ಹೇಳಿದಾಗ ರಾಮ ನಗಾಡ್ತಾ ಇದ್ದಾನಂತ, ಆರಾಮಾಗಿ ನಗಾಡ್ಕೊಂಡಿದ್ದಾನೆ, ಅವನಿಗೇನು ಟೆನ್ಷನ್ನೇ ಇಲ್ಲ. ನಮಗೆ 2 ಪರೀಕ್ಷೆ 2 ಮಾರ್ಕ್ ಇದಾಯ್ತು ಅಂತ ಅಂದ್ಬಿಟ್ರೆ ಎಷ್ಟು ಟೆನ್ಷನ್ ಆಗಿಬಿಡತ್ತೆ. ರಾಮನಿಗೆ ಏನೂ ಸಮಸ್ಯೆ ಆಗ್ತಾ ಇಲ್ಲ, ಆರಾಮಾಗಿ ನಗಾಡ್ಕೊಂಡಿದ್ದಾನೆ. ರಾಮ ಸತ್ಯಪರಾಕ್ರಮ ಯಾಂ ನಿವೇದಯಸೆ ಲಂಕಾಂ ಪುರೀಂ ಭೀಮಸ್ಯ ರಕ್ಷಸಃ ಕ್ಷಿಪ್ರಮೇನಾಮದಿಚ್ಯಾಮಿ ಸತ್ಯಮೇ ತತ್ ಪ್ರಭೈಮಿತೆ. ರಾಮ ಪೌರುಷ ತೋರಿಸಿದ್ದಾನೆ. ನೀನೇನು ಹೇಳಿದೆಲ್ಲ ಲಂಕೆ, ಅದನ್ನು ನಾನು ಹೊಸಕ್ಕೆ ಬಿಡ್ತೇನೆ, ಇಂತಹ ಲಂಕೆಯನ್ನ ಅಂತ ರಾಮ ಎದ್ನಿತ್ಬಿಟ್ಟ. ರಾಮ ಅವಾಗ ಅಭಿರಾಮ ಅಲ್ಲ, ಕೋದಂಡ ರಾಮ ಅದ. ಹೇಳ್ತಾರೆ, ಅಸ್ಮಿನ್ ಮುಹೂರ್ತೆ ಸುಗ್ರೀವ ಪ್ರಯಾಣಂ ಅಭಿರೋಚತೆ ಯುಕ್ತೋ ಮುಹೂರ್ತೋ ವಿಜಯ ಪ್ರಾಪ್ತೋ ಮಧ್ಯಂ ದಿವಾಕರ. ನೋಡಿ, 4 ಜನ ನಮಗೆ ನಮಸ್ಕಾರ ಮಾಡಿಬಿಟ್ರೆ ಒಂದು ಹೊತ್ತಿನ ಸಂಧ್ಯಾವನ್ನು ಬಿಟ್ಬಿಡ್ತೇವೆ. ಇನ್ನೊಂದು 4 ಜನ ನಮಸ್ಕಾರ ಮಾಡಿದರೆ 2 ಹೊತ್ತು ಇಲ್ಲ. ಆಮೇಲೆ ಒಂದು 10 ಜನ, 100 ಜನ ಏನಾದರೂ ಫಾಲೋವರ್ಸು, 10 ಜನ ಭಕ್ತರು ಸೇರಿಬಿಟ್ರಂತೂ ಸಂಧ್ಯಾ ವಂದನೆ, ಧರ್ಮ ಪ್ರಜ್ಞೆ ಎಲ್ಲ ಕೃಷ್ಣಾರ್ಪಣ ಅವತ್ತೇ ತೊಳೆದು ಹೋಗ್ಬಿಟ್ಟಿರುತ್ತೆ. ಇವೆಲ್ಲ ನಮಗೆ ಬರುವ ತನಕ ಮಾತ್ರ. ಎಷ್ಟೋ ಜನ ಆಚಾರ್ಯನವ್ರು ಮಾಡದೇ ಇದ್ದಾಗ ಅವರು ಶಿಷ್ಯಂದರು ನಮ್ಮ ಆಚಾರ ಎಲ್ಲ ಮಾಡಿಬಿಟ್ಟಿದ್ದಾರೆ, ಅಪರೋಕ್ಷ ಜ್ಞಾನಿಗಳವ್ರು ಈಗ ಮಾಡಬೇಕಾಗಿಲ್ಲ ಅಂತ ಹೇಳ್ಕೊಂಡು ತಿರುಗುತ್ತಾರೆ. ಈ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ರಾಮ ಎಷ್ಟು ಧರ್ಮಾತ್ಮ ಅಂತೇಳಿ ಹೇಳಲಿಕ್ಕೆ ಮಾತು ಇಂಥದ್ದು 100 ಇದೆ. ರಾಮನಿಗೆ ಅವಶ್ಯಕತೆ ಇಲ್ಲ, ರಾಮನ ಚಕ್ರವರ್ತಿ, ಆದರೂ ಅವನ ಧರ್ಮ ಪ್ರಜ್ಞೆ ನೋಡಿ. ಅಸ್ಮಿನ್ ಮುಹೂರ್ತೆ ಸುಗ್ರೀವ ಪ್ರಯಾಣಂ ಅಭಿರೋಚತ್. ಒಂದು ಪ್ರಯಾಣ ಮಾಡ್ಲಿಕ್ಕೆ ಒಂದು ಮುಹೂರ್ತ ನೋಡ್ತಾನೆ. ಅವಂದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರಕ್ಕೆ ಉತ್ತರ ನಕ್ಷತ್ರ ಬಂದಿದೆ. ಉತ್ತರ ನಕ್ಷತ್ರ ಏನಾಗುತ್ತೆ? ಸಾಧನ ತಾರೆ ಆಗುತ್ತೆ. ನಾಳೆ ಹಸ್ತ ನಕ್ಷತ್ರ, ಅದು ವಧೆ ತಾರೆ. ಇವತ್ತೇ ಹೊರಡೋಣ, ಒಳ್ಳೆ ಮುಹೂರ್ತ ಇದೆ. ಪ್ರಯಾಣಕ್ಕೆ ಮುಹೂರ್ತ ನೋಡ್ತಾರೆ. ನಮಗೆ ಪಂಚಾಂಗಕ್ಕೆ ನಕ್ಷತ್ರ ನೋಡಲ್ಲ. ಜಂದೇ ವಂದನೆಗೆ
ಅವನು ಅಷ್ಟು ಯುಕ್ತೋ ಮುಹೂರ್ತೋ ವಿಜಯ ಪ್ರಾಪ್ತೋ ಮಧ್ಯಮ ದಿವ ಸೂರ್ಯ ಮಧ್ಯದಲ್ಲಿ ಬಂದಿದ್ದಾನೆ. ಸೂರ್ಯ ಬಂದಿದ್ದಾನೆ ಅಂತೇಳಿ ಹೇಳಿದ್ರೆ ನಮಗೆ ವಿಜಯ ಸಿಗುತ್ತೆ. ಇವಾಗ ಹೊರಡೋಣ ಇವಾಗ. ಅಸ್ಮಿನ್ ಮುಹೂರ್ತೆ ವಿಜಯೇ ಪ್ರಾಪ್ತೆ ಮಧ್ಯಮ ದಿವಾಕರೆ ಸೀತಾ ಮೃತ್ವ ತುಮೇ ಯಾತೋ ಕಾಸೋ ಯಾಸ್ಯತಿ ಯಾಸ್ಯತಃ. ಯಾರು ನನ್ನ ಎದುರುಗಡೆ ಬರ್ತಾರೆ ನೋಡೇ ಬಿಡ್ತೇನೆ. ಹೊರಡೋಣ ಇವಾಗ. ಸೀತಾ ಶ್ರುತ್ವ ಅಭಿಯಾನಮ್ಮೆ ಆಶಾಮೇಷ್ಯತೆ ಜೀವತಿ. ನಾನು ಹೊರಟಿದ್ದೇನೆ ಅಂತ ಸೀತೆಗೆ ಗೊತ್ತಾದರೆ ಸಾಕು, ಅವಳಿಗೊಂದು ಭರವಸೆ ಬರುತ್ತೆ. ಅವಳು ನನಗೋಸ್ಕರ ಕಾಯ್ತಾ ಇರ್ತಾಳೆ. ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನು? ಹೊರಡಬೇಕಲ್ವಾ, ನಾನು ಹೊರಡೋಣ. ಉತ್ತರ ಫಲ್ಗುನಿ ಹೃದಯ ಶಸ್ತು ಹಸ್ತೇನ ಯೋಕ್ಷತೆ. ಇವತ್ತು ಉತ್ತರ ಫಲ್ಗುನಿ, ನಾಳೆ ಹಸ್ತ ನಕ್ಷತ್ರ. ಎಷ್ಟು ಇನ್ ಡೀಟೇಲ್ ರಾಮ ಒಬ್ಬ ನಾಯಕ ಅಂದರೆ ಎಲ್ಲ ದೃಷ್ಟಿಯಲ್ಲಿ ಎಷ್ಟು ಸೂಕ್ಷ್ಮ ಈಕ್ಷಿಕನಾಗಿರಬೇಕು ಅವನು. ಅಭಿಯಾಮ ಅಭಿಪ್ರಯಾಮ ಸುಗ್ರೀವ ಸರ್ವ ನೀಕ ಸಮಾವೃತ. ಅದರಿಂದಾಗಿ ಎಲ್ಲವುದನ್ನು ಕೂಲಂಕಷವಾಗಿ ನಾವು ಇದನ್ನು ಗಮನಿಸಬೇಕು. ಒಂದು ಚೂರು ಏನೋ ಒಂದು 10,000 ರೂಪಾಯಿ ಕಳೆದೋಯ್ತು, ಒಂದು 10 ಲಕ್ಷ ರೂಪಾಯಿ ಸಾಲ ಆಗೋಯ್ತು ಅಂತ ಅಂದ್ರ ಕೂಡಲೇ ಜಗತ್ತಿನಲ್ಲಿರುವ ಕಷ್ಟ ಎಲ್ಲ ನನಗೇ ಬಂದಿದೆ, ಸಂಧ್ಯಾವನ್ನೇ ಬಿಟ್ಟು ಅದು ತಲೆಬಿಸಿ ಇದು ತಲೆಬಿಸಿ, ಅಲ್ಲಿ ಬರ್ಲಿಕ್ಕಾಗಲ್ಲ ಇಲ್ಲಿ ಬರ್ಲಿಕ್ಕಾಗಲ್ಲ. ರಾಮನಿಗೆ ಎಷ್ಟು ಕಷ್ಟ, ಒಂದ್ರ ಮೇಲೊಂದು. ಲಂಕೆ ಸುದ್ದಿ ಕೇಳಿದ್ರೆ ಹೆದರಿಕೆ ಹೋಗುತ್ತೆ, ಹೋಗಲಿಕ್ಕೆ ಸಮುದ್ರ. ಈ ಕಟ್ಕೊಂಡವರೆಲ್ಲ ಕಪಿಗಳು, ಇವ್ರು ಎಷ್ಟು ಕೆಲಸ ಮಾಡ್ತಾರೆ, ಏನು ಕತೆ, ಮನುಷ್ಯರ ಥರನ ಕಪಿ ಬುದ್ಧಿ, ಇವತ್ತಿರುತ್ತೆ ನಾಳೆ ಇಲ್ಲ. ಅಟ್ರ ಮಧ್ಯದಲ್ಲಿಯೂ ಕೂಡ ರಾಮ ಎಲ್ಲವುದನ್ನು ಆಲೋಚನೆ ಮಾಡ್ತಾ ಇದ್ದಾನೆ. ಹೀಗಾದ್ರೆ ಹೀಗಾಗತ್ತೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ತಥೋ ವಾನರ ರಾಜೇನ ಲಕ್ಷ್ಮಣೇನ ಚ ಪೂಜಿತ ಉವಾಚ ರಾಮೋ ಧರ್ಮಾತ್ಮ ಪುನರಪ್ಯರ್ಥಕೋವಿದ. ಆಮೇಲೆ ಒಬ್ಬೊಬ್ಬರು ಹೀಗೀಗೆ ಹೋಗಿ ಎಲ್ಲರೂ ಕೂಡ ಈ ಥರ ಪ್ರಯಾಣ ಮಾಡಿ ಅಂತ ದೊಡ್ಡದಾಗಿ ಒಂದು ಲಿಸ್ಟನ್ನು ಕೊಡ್ತಾ ಹೋಗ್ತಾನೆ. ಪೂರ್ಣ ಪ್ರತಿಯೊಬ್ಬರು ಹೇಗೆ ಹೋಗಬೇಕು, ಅವರಿಗೆ ಸೇನಾ ಅಧಿಪತಿಗಳು ಯಾರಿರ್ತಾರೆ, ಯಾರನ್ನು ಹೇಗೆ ಕರ್ಕೊಂಡು ಹೋಗಬೇಕು ಎಲ್ಲವುದನ್ನು ಕೊಡ್ತಾರೆ. ವಾಲ್ಮೀಕಿಗಳ ಒಂದು ದೃಷ್ಟಿ ಎಷ್ಟು, ಅಲ್ಲಿ ಹೋಗಬೇಕಾದಾಗ ಸಿಗುವ ಮರಗಳು ಯಾವ ಹಣ್ಣು ಬಿಟ್ಟಿತ್ತೋ, ಎಷ್ಟು ಎಲೆ ಇತ್ತು, ಹಸಿರಿತ್ತ ಹಳದಿ ಇತ್ತ, ಬಿದ್ದಿದ್ದೆಷ್ಟೋ, ಆ ಹಣ್ಣುಗಳ ಹೆಸರು ಕೇಳಿಲ್ಲ, ಮರಗಳ ಹೆಸರು ಕೇಳಲಿಲ್ಲ, ಅಂತಹದ್ದನ್ನೆಲ್ಲ ಪಟ್ಟಿ ಕೊಡ್ತಾರೆ ವಾಲ್ಮೀಕಿಗಳು. ಒಂದು ಮಹಾಕಾವ್ಯಗಳ ಅಧ್ಯಯನದಿಂದಾಗಿ ಬರುವ ಲಾಭಗಳು ಏನು? ನಮಗಿವತ್ತು ಪುರುಸೋತ್ತಿಲ್ಲ, ಯಾವುದಕ್ಕೂ ಪುರುಸೋತ್ತಿಲ್ಲ. ಮಹಾಕಾವ್ಯಗಳನ್ನು ಓದಲಿಕ್ಕೆ ಇವತ್ತು ಬೇರೆ ಬೇರೆ ಗ್ರಂಥಗಳಿದ್ದಾವೆ. ಇವತ್ತು ನಿಮಗೆಲ್ಲ ಬೇರೆ ಕಾವ್ಯಗಳು, ಬೇರೆ ಪ್ರವಚನಗಳು ಅಂತ ಮಹಾಕಾವ್ಯ ಅಲ್ಲದೆ ಬೇರೆದನ್ನು ಇಟ್ಕೊಂಡಾಗ ಏನಾಗತ್ತೆ ಅಂತ ಹೇಳಿದ್ರೆ ಜೋಕು, ಇನ್ನೊಂದು ಮತ್ತೊಂದು, ಅವೆಲ್ಲವೂ ಬಂದು ಪಾಸಾಗಿ ಹೋಗುತ್ತೆ. ಆದರೆ ಮಹಾಕಾವ್ಯಗಳನ್ನು ಓದಬೇಕಾದಾಗ ಒಂದು ಕಟಿಬದ್ಧ ಆಸನ ಜಯಬೇಕು. ಮಹಾಕಾವ್ಯಗಳನ್ನು ಕೇಳಲಿಕ್ಕೊಂದು ಆಸನ ಜಯಬೇಕು. ಯಾಕೆ ಅಂತ ಕೇಳಿದರೆ ಆ ಕಾವ್ಯದಲ್ಲಿ ಬರುವಂತಹ ಪ್ರತಿಯೊಂದು ಸೂಕ್ಷ್ಮ ಅಂಶಗಳನ್ನು ನಾವು ಗಮನಿಸ್ಲಿಕ್ಕಾಗ್ತದೆ. ಅವಾಗ ಈ ತರಹ ಮುಂದೆ ಎಲ್ಲವುದನ್ನು ಹೇಳ್ತಾ ಹೋಗ್ತಾನೆ. ರಾವಣವನು ನಿಹಂತವ್ಯ ಸರ್ವೇ ಚ ರಜನೀಚರ ಹಿತಗರ್ಜಂತೆ ಹರಯೋ ರಾಘವಸ್ಯ ಸಮೀಪತಃ. ಕಪಿಗಳು ಮೊದಲೇ ಅವುಗಳು ಕಾಯ್ತಾ ಇದ್ದಾರೆ, ಯುದ್ಧ ಆಗಬೇಕು, ಒಂದೇ ಜಪ. ಯುದ್ಧಕ್ಕೆ ರಾಮ ಓಕೆ ಅಂದುಬಿಟ್ಟ. ರಾಮ ಯಾವತ್ತೂ ಕೂಡ ಇನ್ನೊಬ್ಬರನ್ನ ಮೊದಲಿಗೆ ಹೊಡಿಬೇಕು, ಕೊಲ್ಲಬೇಕು, ಬೈಬೇಕು ಅಂತ ಕನಸಿನಲ್ಲೂ ಅಂದ್ಕೊಳ್ಳಲ್ಲ ರಾಮ. ಅಂತಹ ರಾಮ ಇವತ್ತು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಿದ್ದಾನೆ. ಇನ್ನೇನು ಕೇಳಬೇಕು ನಾವು? ನಡೀರಿ ಅಂತ. ರಾವಣ ಸತ್ತ ರಾವಣನ ಕೊಲ್ತೀವಿ ಅಂತ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಸಾಗರದ ರೀತಿಯಲ್ಲಿ ಸಾಗರಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಸಾಗರ ಬಂದು ಸಾಗರಕ್ಕೆ ಸೇರಿದ ಹಾಗಿದೆ. ಕಪಿಗಳಂದ್ರೆ ಎಷ್ಟು, ಅದನ್ನು ಮುಂದೆ ಹೇಳ್ತಾರೆ. ಈ ತರಹ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಏವಂತೆ ಹರಿಶಾರ್ದೂಲ ಗಚ್ಚಂತೋ ಬಲದರ್ಪಿತಾ ಅಪಶ್ಯಂಸ್ತೆ ಗಿರಿಶ್ರೇಷ್ಠಂ ಸಖ್ಯಂ ಧ್ರುಮಲತಾಯುತಂ. ಸಖ್ಯ ಪರ್ವತಕ್ಕೆ ಕಪಿಶ್ರೇಷ್ಠರೆಲ್ಲರೂ ಕೂಡ ಮೊದಲಿಗೆ ಹೋಗ್ತಾರೆ. ಆ ಪರ್ವತಗಳನ್ನು ಹತ್ತಿ ಹಾರಿ ಭೀಮಘೋಷ ಗರ್ಜನೆ, ಅಲ್ಲಿಗೆ ರಾವಣನಿಗೆ ಅಲ್ಲಿ ಕೇಳಿಸ್ಬೇಕು.
ಅವರು ಗರ್ಜನೆ ಮಾಡಿದರೆ ಆ ಥರ ಕೂಗಾಡ್ಕೊಂಡು ಹೋಗ್ತಾ ಇದ್ದಾರೆ. ಜಗಾಮ ರಾಮೋ ಧರ್ಮಾತ್ಮ ಸಸೈನ್ಯೋ ದಕ್ಷಿಣಾಂ ದಿಶಂ. ಸೈನ್ಯ ಸಹಿತನಾಗಿ ಎಲ್ಲಿಂದ ಹೊರಟಿದ್ದವನು? ಅಯೋಧ್ಯೆ, ಆನಂತರದಲ್ಲಿ ದಂಡಕಾರಣ್ಯದಲ್ಲಿ ಕಿಷ್ಕಿಂಧೆಯಿಂದಾಗಿ ಹೊರಟಿರುವಂಥವನು. ಇಷ್ಟು ಕ್ರಮಿಸಿಕೊಂಡು ಕನ್ಯಾಕುಮಾರಿ ತೀರ ದಕ್ಷಿಣ ಸಮುದ್ರಕ್ಕೆ ರಾಮ ಅವನ ಕಪಿಗಳ ಸಹಿತನಾಗಿ ಬಂದ, ಸೈನ್ಯ ಸಹಿತವಾಗಿ. ಅನಂತರದಲ್ಲಿ ಅರ್ಚಿಷ್ಮಂತಹ ಪ್ರಕಾಶಂತೆ ಧ್ರುವಂ ಸರ್ವೇ ಪ್ರದಕ್ಷಿಣಂ ತ್ರಿಶಂಕುರ ವಿಮಲೋ ಭಾತಿ ರಾಜರ್ಷಿ ಸಪರೋಹಿತ ಪಿತಾಮಹ ಪರೋಸ್ಮಾಕಂ ಇಕ್ಷ್ವಾಕೂಣಾಂ ಮಹಾತ್ಮನಾಂ ವಿಮಲೇ ಚ ಪ್ರಕಾಶಯತೆ ವಿಶಾಖೆ ನಿರುಪದ್ರವೇ. ಅಂದರೆ ನಕ್ಷತ್ರಗಳನ್ನು ನೋಡ್ತಾ ಇದ್ದಾರೆ. ವಸಿಷ್ಠ ಸಮೀಪದಲ್ಲಿ ವಸಿಷ್ಠ ನಕ್ಷತ್ರ ಇದೆ, ವಿಶಾಖ ನಕ್ಷತ್ರ ಎಷ್ಟು ಕ್ರೂರವಾಗಿ ಅಲ್ಲಿ ಕಾಣಿಸ್ತಾ ಇದ್ದಾವೆ. ಎಲ್ಲವುದನ್ನು ಕೂಡ ಹೇಳ್ತಾ ಮುಂದೆ ಹೋಗಿ ಅಲ್ಲಿ ಬಂದು ಕಾದಿದ್ದಾರೆ. ಹೇಳ್ತಾರೆ, ಹೃಷ್ಟ ಪ್ರಮೋದಿತ ಸೇನಾ ಸುಗ್ರೀವೇಣ ಅಭಿರಕ್ಷಿತ ವಾನರ ತ್ವರಿತಂ ಯಾಂತಿ ಸರ್ವೇ ಯುದ್ಧಾಭಿನಂದಿನ ಮುಮೋಕ್ಷೈಷವಸ್ಸೇದಾಂ ಸವೋ ಮುಹೂರ್ತಂ ಕ್ವಾಭಿನಾಸದ. ಸೀತೆಯನ್ನು ಬಿಡಿಸ್ತೇವೆ ರಾಮ, ನೀನೇನು ಟೆನ್ಷನ್ ತಗೊಳ್ಬೇಡ, ನೀನು ಇಲ್ಲೇ ಇರ್ಬೇಕಾದ್ರೆ ನಾವು ಕರ್ಕೊಂಡು ಬರ್ತೇವೆ ಅಂತ. ಅಷ್ಟು ಯುದ್ಧ ಅಂದರೆ ಯುದ್ಧ. ತತ ಪಾದಪ ಸಂಬಾಧಂ ನಾನಾ ಮೃಗ ಸಮಾಯುತಂ. ಬರಬೇಕಾದ್ರೇನೆ ಮರಗಳನ್ನು ಕಿತ್ತುಕೊಂಡು, ಬಂಡೆಗಳನ್ನು ಕಿತ್ತುಕೊಂಡು ಬರ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಹಾಗೆ ಮುಂದೆ ಹೇಳ್ತಾ ಆ ವಿಚಾರಗಳನ್ನು ಹೇಳಿ ತುಂಬ ವಿಸ್ತಾರವಾದಂತಹ ವರ್ಣನೆ ಇದೆ ಇಲ್ಲಿ ಮಧ್ಯದಲ್ಲಿ. ಅನ್ಯೋನ್ಯಂ ಪ್ಲಾವಯಂತಿ ಸ್ಮ ಶೈಲಂ ಆರುಕ್ಯ ನಾನರಾಹ ಫಲಾನ್ಯಮೃತ ಗಂಧೀನಿ ಮೂಲಾನಿ ಕುಸುಮಾನಿ ಚ. ಎಲ್ಲವನ್ನು ಹಾರಿ ಜೇನುಗಳು, ದೊಡ್ಡ ದೊಡ್ಡ ಜೇನಿನ ಗೂಡುಗಳು ಅಲ್ಲಿ ಬಿತ್ತು ನೇತಾಡ್ತಾ ಇರುತ್ತಂತೆ. ಕಪಿಗಳು ಹಾರೋದು ಆ ಜೇನಿನ ಗೂಡನ್ನು ಹಿಡ್ಕೊಳ್ಳೋದು, ಹೀಗೆ ಹಿಂಡಿ ನೀರು ಜೇನಿನನ್ನು ಕುಡಿಯುವಂಥದ್ದು, ಬಿಸಾಕುವಂಥದ್ದು. ಏನು ಬೇಕು ಎಂತ ಹಾರದು, ಆ ಮರದ ಹಣ್ಣನ್ನು ತೆಗೆದುಕೊಳ್ಳೋದು, ತಿನ್ನುವಂಥದ್ದು, ಬಿಸಾಕುವಂಥದ್ದು ಬೀಜವನ್ನು. ಈ ತರಹ ಎಲ್ಲ ಕಡೆಯಲ್ಲ ಗಲಾಟೆ ಗೌಜು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಕೇಳಲಿಕ್ಕಿಲ್ಲ. ಆ ಥರ ಹೋಗಿ ಮಹೇಂದ್ರ ಪರ್ವತಕ್ಕೆ ಬರ್ತಾರೆ. ಮಹೇಂದ್ರ ಮತ ಸಂಪ್ರಾಪ್ಯ ರಾಮ ರಾಜೀವ ಲೋಚನ. ರಾಮೋ ರಮಯತಾಂ ಶ್ರೇಷ್ಠ ಸಸುಗ್ರೀವ ಸಲಕ್ಷ್ಮಣ ಅತ ಧೌತೋ ಫಲತಲಾಂ ತೋಯೋಗೈ ಸಹಸೋತ್ತಿತೈ ಇಹೇದಾನೀಂ ವಿಚಿಂತ ಸ ಯಾನ ಪೂರ್ವಂ ಸಮುತ್ತಿತ ಅತ ಪರಮತೀರೋಯಂ ಸಾಗರ ಸರಿತಾಂ ಪತಿ. ಮತ್ತೆ ಬಂದು ಸಾಗರವನ್ನು ನೋಡಿದಾಗ ಮತ್ತೆ ಆಲೋಚನೆ ಶುರುವಾಯಿತು. ಯಾರಾದರೂ ಪ್ರವಚನ ಕೊಡ್ತಿದ್ದಾಗೆ, ಪ್ರವಚನ ಕೇಳಿದಾಗ ಏನನ್ಸುತ್ತೆ? ಅನ್ನೋದು ಪುರಾಣಾಂತೆ ಸ್ಮಶಾನಾಂತೆ ಮೈಥುನಾಂತೆ ಚ ಯಾಮತಿ ಸಾಮತಿ ಸರ್ವದಾ ಸೇತ್ ಕೋನ ಮುಚ್ಚೇತ ಬಂಧನ. ಪುರಾಣ ಕೇಳಬೇಕಾದಾಗ ಎಲ್ಲರಿಗೂ ಒಳ್ಳೆ ಬುದ್ಧಿ ಇರುತ್ತೆ. ಮನೆಗೆ ಹೋಗ್ತಿದ್ದಾಗೆ, ಸೀರಿಯಲ್ ನೋಡ್ತಿದ್ದಾಗೆ ಅದು ವಾಶ್ ಆಗೋಗುತ್ತೆ. ಪುರಾಣ ಕೇಳುವ ಬುದ್ಧಿಯೇ ಯಾವಾಗಲೂ ಇದ್ದಿದ್ದರೆ ಯಾರಿಗೆ ಮೋಕ್ಷ ಆಗಲ್ಲ? ಹಾಗೆ ರಾಮನಿಗೂ ಕೂಡ ಎಲ್ಲ ಬೇರೆಯವರಿಗೆ ಅಲ್ಲಿ ನಾವೆಲ್ಲ ಗೆದ್ದುಕೊಂಡು ಬರ್ತೇವೆ, ಹಾಗಾಗತ್ತೆ ಹೀಗಾಗತ್ತೆ ಅಂತೆಲ್ಲ ಹೇಳ್ಕೊಂಡಾಗ ಎಲ್ರಿಗೂ ಖುಷಿ ಆಯಿತು, ಗೆದ್ದು ಬಿಡೋಣ ಅಂತ. ಬಂದು ಸಮುದ್ರವನ್ನು ನೋಡ್ತಿದ್ದಾಗ ಎಲ್ಲ ಬಾಯಿ ಚಾಪೆ ಬಾಯಿ ಇಲ್ಲ. ಎಲ್ಲರಿಗೂ ಅದೇ ಚಿಂತೆ, ಈಗ ಏನು ಮಾಡೋದು, ಏನು ಕತೆ ಅಂತ, ಏನು ಮಾಡೋಣ. ಯಥೇದಂ ವಾನರ ಬಲಂ ವರಂ ಭಾರಮವಾಪ್ನುಯಾತ್. ಇಷ್ಟು ದೊಡ್ಡ ಸೈನ್ಯ ಇದೆ, ಹೇಗೆ ಕರ್ಕೊಂಡು ಹೋಗೋದು? ಯಾವುದೋ ಒಂದು ದೋಣಿ ಮಾಡ್ಕೊಂಡು ಹೋಗೋಣ, ಸಾಧ್ಯ ಇಲ್ಲ. ಎಷ್ಟು ಜನ ಇದ್ದಾರೆ? ಸಾವಿರ ಕೋಟಿ ಸೈನಿಕರು ಇದ್ದಾರೆ. ಮುಂದೆ ಹೇಳ್ತಾನೆ, ಈ ಇಡೀ ಲಂಕಾಪಟ್ಟಣ ಸುತ್ತುವರೆದು, ಇಡೀ ಸೇತುವೆ ಸುತ್ತುವರೆದು, ಸೇತುವೆ ದಾಟಿಯೂ ಕಾಣುತ್ತೇ ಇರುವಷ್ಟು ತೀರದಲ್ಲಿ ಕಪಿಗಳಿದ್ದಾರೆ. ಸಾಗರಕ್ಕೆ ಹೊಸದಾದಂತಹ ಸಾಗರದ ಹತ್ತಿರ ಹೋಗಿ ಇವರು ಕೂಗಾಡ್ತಿದ್ರು. ಮುಂದೆ ಬರುತ್ತೆ ಅದು. ಸಾಗರದ ಸ್ವರೂಪವೇ, ಸಾಗರದ ಧ್ವನಿಯೇ ಕೇಳ್ತಾ ಇರಲಿಲ್ಲ ಅಂತ, ಅಷ್ಟು ಗರ್ಜನೆ ವಾನರರದ್ದು.
ಸಮುದ್ರದ ಘೋಷ ಕೇಳಿಸ್ತಾ ಇಲ್ಲ, ಅಷ್ಟು ಜನ. ಮಧುಪಾಂಡು ಜಲ ಶ್ರೀಮಾನ್ ದ್ವಿತೀಯ ಇವ ಸಾಗರ, ಅದನ್ನೇ ಹೇಳ್ತಾ ಇದ್ದಾರೆ. ಮಧುಪಾಂಡು ಜಲ, ಮಧು ಅಂದರೆ ಎಲ್ಲ ಕುಡಿಯೋದು, ತಿನ್ನೋದು, ಮಾಡ್ಕೊಳ್ಳೋದು, ಜೇನು ಇದನ್ನು ಕುಡಿಯೋದು, ಬಿಸಾಕೋದು, ಎರಡನೇ ಸಾಗರ ಥರ ಆಗೋಗಿದೆ. ಅಂತರ್ದಾಯ ಮಹಾನಾದ ಮರಣವಸ್ಯ ಪಶುಶ್ರುವೆ ಸಾ ವಾನರಾಣಾಂ ಧ್ವಜಿನಿ ಸುಗ್ರೀವೇಣ ಅಭಿಪಾಲಿತ. ಎಷ್ಟು ತಾಕತ್ತಿರ್ಬೋದು ಆಲೋಚನೆ ಮಾಡಿ. ಇಷ್ಟು ಜನ ಕಪಿಗಳನ್ನು ಸುಗ್ರೀವ ಹದ್ದಿನಲ್ಲಿ ಹಿಡ್ಕೊಂಡಿದ್ದಾನೆ ಅಂತೇಳಿ ಹೇಳಿದರೆ ಎಷ್ಟು ತಾಕತ್ತಿರಬಹುದು. ಸಾಗರದ ಶಬ್ದವೇ ಕೇಳಿಸ್ತಾ ಇಲ್ಲ. ಪಿನಷ್ಟೀವ ತುರಂಗಾಗ್ರೇ ಅರ್ಣವ ಪೇನಚಂದನಂ ತದಾದಾಯ ಕರೈರಿಂದೋ ಲಿಂಪತೀವ ದಿಗಂಗನಾಹ. ಸಾಗರದ ವರ್ಣನೆ ಮಾಡ್ತಾರೆ ಕವಿ ಹೃದಯ. ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದರೆ, ಈ ಗಂಧವನ್ನು ನಾವು ತೇಯ್ತೀವಲ್ಲ, ಹಾಗೆ ಸಮುದ್ರ ನೊರೆ ಎನ್ನುವಂತಹ ಗಂಧವನ್ನು ತೇಯ್ತಾ ಇದೆಯಂತೆ. ಸಮುದ್ರ ಬಂದು ಹೀಗೆ ಬಂದು ಹೀಗೆ ಹೋಗಿ ಹೀಗೆ ಬಂದು ಹೀಗೆ ಹೋಗ್ತಾ ಇರೋದಂತ ಏನೋ ನೊರೆ ಬಂದು ಹೋಗುತ್ತಲ್ಲ, ಗಂಧವೇ ನೊರೆ ಥರ. ಆ ನೊರೆಯನ್ನು ಚಂದ್ರ ತೆಗೆದುಕೊಂಡು ಇಡೀ ದಿಕ್ಕು ವಿದಿಕ್ಕುಗಳಿಗೆ ಗಂಧವನ್ನು ಹಚ್ಚಿದಾಗ ಹಚ್ಚಿಬಿಟ್ಟಿದ್ದಾನೆ. ಅಂದರೆ ಎಲ್ಲ ಕಡೆಯಲ್ಲಿ ಚಂದ್ರನ ಬೆಳಕಿದೆ. ರಾತ್ರಿ ಆಗಿರಿ ಇವರು ಬಂದಾಗ, ಆಯಿತಾ, ಯಾರು ಊಟದ ವ್ಯವಸ್ಥೆ ಎಲ್ಲ ಇಲ್ಲ, ಬಂದಿದ್ದಾರೆ, ತಿನ್ಕೊಂಡು ಬಂದುಬಿಟ್ರು. ಅದಕ್ಕೋಸ್ಕರ ಯಾರು ವ್ಯವಸ್ಥೆ ಮಾಡೋದಿಲ್ಲ ಅಂದರೆ ಅಲ್ಲಿ ಹೇಳ್ತಾರೆ, ಮುಂದೆ ಹೇಳ್ತಾ ಹೋಗ್ತಾರೆ. ಪಶ್ಯಂತೋ ವರುಣಾವಾಸಂ ವಿಷೇದುರ್ ಹರಿಯೂಥಪಾಹ ಚಂಡ ನಕ್ರ ಗ್ರಹಂ ಘೋರಂ ಶಪಾದೋ ದಿವಸಕ್ಷಯೇ. ಅದನ್ನು ನೋಡಿ, ಆ ಸಾಗರವನ್ನು ನೋಡಿ ಇವರಿಗೆ ಹೆದರಿಕೆ ಆಗ್ತಾ ಇದೆ. ಚಂಡನಕ್ರ ಗ್ರಹಂ, ಆ ಮೊಸಳೆಗಳು, ಬೇರೆ ಬೇರೆ ಮೀನುಗಳು ಎಲ್ಲವೂ ಕೂಡ ಇದ್ದಾವೆ ಅದರಲ್ಲಿ, ನೋಡಿದರೆ ಹೆದರಿಕೆ. ಅಗ್ನಿಚೂರ್ಣ ಮಿವಾವತ್ನ ಮಕರೈಹಿ ನಾಗಭೋಗೈಶ್ಚ ವಿಗಾಢ ವಾತತ್ವ ಲೋಲಿತಾ ಉತ್ಪೇತುಶ್ಚ ನಿಪೇತುಶ್ಚ ಪ್ರವೃದ್ಧ ಜಲರಾಶಯ. ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಅಗ್ನಿಚೂರ್ಣ ಮಿವಾಬದ್ಧಂ ಭಾಸ್ವರಾಂಬು ಮಹೋರಗಂ ಸಾರಾರಿ ವಿಷಯಂ ಘೋರಂ ಪಾತಾಲ ವಿಷಯಂ ವಿಷಮಂ ತದಾ. ನಾವು ಕೂಡ ಸಮುದ್ರ ನೋಡಿದೆ ಅಲ್ವಾ, ನಾವು ನೋಡಿದ್ದೇವೆ ಬೇಕಾದಷ್ಟು. ಆದರೆ ವಾಲ್ಮೀಕಿಗಳಿಗೆ ಕಂಡ ಹಾಗೆ ನಮಗೆ ಕಾಣಲಿಲ್ಲ. ವಾಲ್ಮೀಕಿಗಳು ಹೇಗೆ ಹೇಳ್ತಾರೆ ಅಂದರೆ, ರಾತ್ರಿ ಕಾಲದಲ್ಲಿ ಸಮುದ್ರಕ್ಕೆ ಬೆಂಕಿಯ ಚೂರ್ಣವನ್ನು ಎರಚಿದಾಗಿದೆ. ಇಡೀ ಸಮುದ್ರ ನೋಡಿದರೆ ಅದು ಹೊಳಿತಾ ಇರುತ್ತಲ್ವಾ, ಸಮುದ್ರ ಇದು ಚಂದ್ರನ ಕಾಂತಿಯಿಂದಾಗಿ ನೀರಿನ ಮೇಲೆ ಬಿದ್ದಾಗ ಅದು ಹೇಗಿದ್ದಿತ್ತು ಅಂದರೆ, ಬೆಂಕಿಯ ಕಣಗಳನ್ನು ಇಡೀ ಸಮುದ್ರಕ್ಕೆ ಎರಚಿದ ಹಾಗೆ ಇದೆ. ಕಪ್ಪು ಕಾಣ್ತಾ ಇದೆ ಸಮುದ್ರ. ಅದು ಹೇಗಿದೆ ಅಂದರೆ, ಬೆಂಕಿಯಿಂದ ಕೂಡಿರುವಂತಹ, ಬೆಂಕಿಯ ಕಣಗಳಿರುವಂತಹ ಪಾತಾಳದ ಥರ ಸಮುದ್ರ ಕಾಣಿಸ್ತಾ ಇದೆ. ಹೆದರಿಕೆ. ರಾತ್ರಿ ಹೇಗೆ ಹೋಗುವಂಥದ್ದು ಆ ಕಡೆ. ಸಾಗರಂ ಚಾಂಬರ ಪ್ರಖ್ಯಂ ಅಂಬರಂ ಸಾಗರೋಪಮಂ ಸಾಗರಂ ಚಾಂಬರಂ ಚೇತಿ ನಿರ್ವಿಶೇಷ ಅದೃಶ್ಯತ. ಸಾಗರ ಹೇಗಿದೆ? ಆಕಾಶದ ಥರ ಇದೆ. ಆಕಾಶ ಹೇಗಿದೆ? ಸಾಗರದ ಥರ ಇದೆ. ಎಲ್ಲಿ ಹೋಗಬೇಕಿದ್ದು? ಸಾಗರನೇನಾ ಅಥವಾ ಆಕಾಶನ? ಬೇರೆ ಕಡೆ ಸಾಗರ ಇದೆಯಾ? ಹಾಗೆ ನಡೆದು ಹೋಗ್ಬೇಕಾ, ಹೀಗೆ ನಡೆದು ಹೋಗಬೇಕಾ? ಆ ರಾತ್ರಿ ಯಾರಿಗೂ ಏನಾಗುತ್ತೆ, ಏನು ಹೇಗೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೇಳ್ತಾರೆ ಮುಂದೆ, ಸಂಪೃಕ್ತಂ ನಭಸಾಸ್ಯಂಬ ಸಂಪೃಕ್ತಂ ಚ ನಭೋಂಭಸ ತಾದೃಕ್ ರೂಪೇ ಚ ದೃಶ್ಯೇತೆ ತಾರಾರತ್ನ ಸಮಾಕುಲೆ. ಸಮುದ್ರದಲ್ಲಿ ಹೊಳೆಯುವಂಥದ್ದು ಅಲ್ಲಿ ನಕ್ಷತ್ರಗಳ ಥರ ಸಮುದ್ರದಲ್ಲಿ ಹೊಳಿತಾ ಇದೆ. ಸಮುದ್ರದ್ದು ಕೂಡ ನೀಲವಾದಂತಹ ನೀಲಿ ಬಣ್ಣ, ಆಕಾಶದ್ದು ಕೂಡ ನಕ್ಷತ್ರಗಳಿದೆ ನೀಲಿ ಬಣ್ಣ. ಸಮುದ್ರ ಯಾವುದು, ಆಕಾಶ ಯಾವುದು ಗೊತ್ತಾಗ್ತಾ ಇಲ್ಲ. ಅನ್ಯೋನ್ಯ ಮಹತ ಸಕ್ತ ಸಸ್ವನುರ್ ಭೀಮ ನಿಸ್ವನಾಹ ಊರ್ಮಯ ಸಿಂಧುರಾಜಸ್ಯ ಮಹಾಭೇರ್ಯ ಇಹಾಹವೇ. ಸಮುದ್ರದ ಘೋಷ ಹೇಗಿತ್ತಿತ್ತು ಅಂತ ಕೇಳಿದ್ರೆ, ದೊಡ್ಡ ಯುದ್ಧಕ್ಕೆ ಬೇರಿ ಬಾರಿಸಿದಾಗಿದ್ದಿತ್ತು.
ಯುದ್ಧದ ಮುಂಚೆ ಕಹಳೆ ಭೇರಿ ಎಲ್ಲವನ್ನು ಕೂಡ ಮೊಳಗಿಸ್ತಾರೆ. ಸಮುದ್ರದ ಘೋಷ ದೊಡ್ಡ ಯುದ್ಧ ಇನ್ನು ಮುಂದೆ ಆಗತ್ತೆ ಅಂತ ಸೂಚನೆ ಮಾಡಿದಾಗಿದ್ದಿತ್ತು. ರತ್ನೋಗ ಜಲ ಸನ್ನಾದಂ ವಿಷಕ್ತಮಿವ ವಾಯುನ ಉತ್ಪದಂತಮಿವ ಕ್ರುದ್ಧಂ ಯಾದೋ ಗಣ ಸಮಾಕುಲಂ. ಅಲ್ಲಿ ಏನಾಗ್ತಾ ಇದೆ ಅಂತೇಳಿ ಹೇಳಿದರೆ, ಈ ವಾಯು ಬೀಸ್ತಾ ಇದೆಯಲ್ಲ, ವಾಯು ಬೀಸ್ತಾ ಇರಬೇಕಾದಾಗ ಸಮುದ್ರ ಉಕ್ಕಿ ಏರ್ತಾ ಇದೆಯಂತೆ. ಯಾಕೆ ಉಕ್ಕಿ ಏರ್ತಾ ಇದೆ ಅಂದರೆ, ವಾಯು ಬಂದು ನನ್ನಲ್ಲಿರುವಂತಹ ರತ್ನಗಳನ್ನೆಲ್ಲವನ್ನು ಕೂಡ ಕದ್ಕೊಂಡು ಹೋಗ್ತಾನೇನೋ, ಅದಕ್ಕೆ ನಾನು ನನ್ನ ರತ್ನಗಳನ್ನು ಕೊಡಲ್ಲ ಅಂತ ಸಮುದ್ರ ಉಕ್ಕೇರಿ ಉಕ್ಕೇರಿ ಬರ್ತಾ ಇದೆ. ಬೀಸಿ ಗಾಳಿಗೆ ವಾಪಸ್ ಹೊಡಿತಾ ಇದೆ ಅಂತೆ ಸಮುದ್ರ. ಸಮುದ್ರದಲ್ಲಿ ರತ್ನಗಳಿರುತ್ತೆ, ರತ್ನಗಳನ್ನು ಕದ್ಕೊಂಡು ಹೋಗ್ಲಿಕ್ಕೆ ವಾಯು ಬರ್ತಾನೇನೋ, ಅದಕ್ಕೆ ನಾನು ಅದನ್ನು ತಡಿಬೇಕು ಅಂತ ಬೀಸದಾಗಿದೆ. ರತ್ನೋಗ ಜಲ ಸನ್ನಾದಂ ವಿಷಕ್ತಮಿವ ವಾಯುನ ಉತ್ಪದಂತಮಿವ ಕ್ರುದ್ಧಂ ಯಾದೋಗಣ ಸಮಾಕುಲಂ ದದರ್ಶಸ್ತೆ ಮಹೋತ್ಸಾಹ ವಾತಾಹತ ಮಪಾಂಪದಿಂ ಅನಿಲೋದ್ಧತಮಾಕಾಶೆ ಪ್ರಬಲ್ಗಂತಂ ಇವೋರ್ಮಭಿಃ ತಥೋ ವಿಸ್ಮಯಮಾಪನ್ನಾಃ ದದೃಶುರ್ಹರಯಸ್ತದಾ ಭ್ರಾಂತೋರ್ಮಿ ಜಲಸನ್ನಾದಂ ಪ್ರಲೋಲಮಿವ ಸಾಗರಂ. ಇಂತಹ ಸಮುದ್ರವನ್ನು ನೋಡಿ ಎಲ್ಲರಿಗೂ ಕೂಡ ಹೆದರಿಕೆ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎನ್ನುವಲ್ಲಿಗೆ ಇವತ್ತಿನ ಕಥಾನಕವನ್ನು ಶ್ರೀಕೃಷ್ಣಾರ್ಪಣಮಸ್ತು.